हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ॐ शान्ति शान्ति शान्तिः। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु तद्वक्तारमवतु, अवतु माम् अवतु वक्तारम्। ॐ शान्ति शान्ति शान्तिः। सहना भवतु, सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ॐ शान्ति शान्ति शान्तिः। मानस्तोके तनये मान आयुषि मानो गोषु मानो अश्वेषु रीरिषः, वीरान् मानो रुद्रभामितो वधीर्हविष्मन्त सदमित्वा हवामहे. ಇದು 4ನೇ ಅಧ್ಯಾಯದ 22ನೇ ಮಂತ್ರ. ಪರಮಾತ್ಮನ ಸ್ವರೂಪವನ್ನ ವಿವರಿಸಿ ಹೇಳಿ, ಪರಮಾತ್ಮನು ಜನ್ಮರಹಿತ, ಆದ್ರಿಂದ ಅವನಿಗೆ ಆದಿ ಅಂತ್ಯಗಳೂ ಇಲ್ಲ. ಅಂಥ ಪರಮಾತ್ಮನನ್ನ ಈ ಜನನ ಮರಣದ ಒಂದು ದ್ವಂದ್ವಗಳ ಭೀತಿಯಿಂದ ಕಂಗೆಟ್ಟವನು ಮೊರೆ ಹೊಕ್ಕರೆ ಅವನು ಅಂದ್ರೆ ಯಾರ ಹತ್ರ ಏನಿದೆ ಅವರ ಹತ್ರ ಕೇಳಿದ್ರೆ ತಾನೆ. ಈಗ ದುಡ್ಡಿರೋವನ್ ಹತ್ರ ದುಡ್ಡು ಕೊಡಪ್ಪ ಅಂತ ಕೇಳ್ಬಹುದು. ಬಡವನ ಹತ್ರ ಹೋಗಿ ಗುಡಿಸ್ಲಲ್ಲಿ ವಾಸ ಮಾಡೋನ್ ಹತ್ರ 1,000 ಕೊಡು, 1,00,000 ಕೊಡು ನಾವು ಕೇಳಕ್ ಅರ್ಥ ಇಲ್ಲ, ಅದು ಮೌಢ್ಯ ಅಂತ ಅನ್ಸುತ್ತೆ. ಹಾಗೆ ಅತ್ಯಂತ ಬಲಶಾಲಿಯಾದವನ ಹತ್ರ ನೋಡಪ್ಪ ಇಂಥವರಿಂದ ನಮಗೆ ತೊಂದರೆ ಬಂದಿದೆ, ನಿನ್ನ ಬಲಾನ ಒಂದು ಚೂರು ಸಹಾಯ, ನಿನ್ನ ಬಲದ ಸಹಾಯ ಮಾಡ್ತೀಯಾ? ಹಾಗೆ ವಿದ್ಯಾವಂತ ಯಾರ ಹತ್ರ ಏನಿದೆ ಅವ್ರ ಹತ್ರ ಅದನ್ನ ಕೇಳಿದ್ರೆ ಅದಕ್ಕೆ ಅರ್ಥ ಇದೆ. ಇಲ್ಲಿ ಅಜಾತ ಹಿಂದಿನ ಮಂತ್ರದಲ್ಲಿ ಮುಖ್ಯವಾದ ತತ್ವ ಅದು. ಪರಮಾತ್ಮ ಸ್ವಯಂ ತಾನು ಜನನ ಮರಣ ರಹಿತನಾಗಿದ್ದಾನೆ. ಅಜಾತ ಅಂದ್ಮೇಲೆ ಅವನು ಅಂತ್ಯನೂ ಇಲ್ಲದವನು, ಅನಂತ ಅಂತಾನೆ ಅರ್ಥ ಆಗುತ್ತೆ. ಹಾಗಾಗಿ ಅಂತ್ಯರಹಿತನೂ ಆದಿರಹಿತನೂ ಆಗಿರುವಂಥವನನ್ನ ಜನನ ಮರಣಗಳ ಹುಟ್ಟು ಸಾವುಗಳ ಇದರೊಳಗೆ ಒದ್ದಾಡ್ತಾ ಇರುವಂಥವರು ಅಂಥವನನ್ನ ತಾನೇ ಆಶ್ರಯಿಸಬೇಕು. ಹಾಗೆ ಅವನನ್ನ ಆಶ್ರಯಿಸಿದಾಗ ಈ ಜನನ ಮರಣ ಚಕ್ರದಿಂದ ಬಿಡುಗಡೆಗೆ ಮುಖ್ಯವಾದ ಜ್ಞಾನ ಏನಿದೆ? ಬೇಸ್ ಏನು ಜನನ ಮರಣ ಚಕ್ರಕ್ಕೆ? ಅವಿದ್ಯ. ಅದರಿಂದ ಮುಂದಕ್ಕೆ ಅವಿದ್ಯ, ಮುಂದಕ್ಕೆ ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಅದೆಲ್ಲ ಮುಂದಕ್ಕೆ. ಬೇಸ್ ಯಾವುದು? ಅವಿದ್ಯ. ಆದ್ರಿಂದ ಆ ಅವಿದ್ಯ ನಿವಾರಣೆ ಆಗಬೇಕಾದ್ರೆ ಜ್ಞಾನ ಎಂಬುದು ಬೇಕು. ಆದ್ರಿಂದ ಜ್ಞಾನಾಧಿಷ್ಠಾತೃವಾದಂಥ ದೇವತೆ ನಮಗೆ ಜ್ಞಾನವನ್ನ ಕರುಣಿಸು. ಯಾವ ಜ್ಞಾನವನ್ನ ಪಡ್ಕೊಂಡ್ರೆ ನಾವು ಈ ಜನನ ಮರಣ ಚಕ್ರದಿಂದ ಬಿಡುಗಡೆಯನ್ನ ಹೊಂದಬಲ್ಲೆವೋ
ಸ್ವಾತ್ಮಾರಾಮಂ ಉದಿತವದನಂ ದಕ್ಷಿಣಾಮೂರ್ತಿ ಮೀಡೆ ಅನ್ನುವಂತೆ ಆತ್ಮಾರಾಮತ್ವದ ನೆಲೆಯನ್ನ ಸದಾ ಆನಂದ ಮುದಿತ ವದನ, ಯಾವಾಗಲೂ ಆನಂದದಿಂದ ಹಾಗಿರುವಂತಹ ಪರಮಾತ್ಮನನ್ನ ನಾವು ಹೊಂದುವುದಕ್ಕೆ ಅನುಕೂಲ ಆಗುವಂತೆ ಆ ದಕ್ಷಿಣಾಮೂರ್ತಿ ರೂಪವನ್ನ ಬೇಡ್ಕೊಂಡ್ವಿ ನೆನ್ನೆ. ಈಗ ಅದೇ ಪರಮಾತ್ಮನನ್ನ, ಯಾವ ಪರಮಾತ್ಮನನ್ನ ರುದ್ರ ಅಂತ ಅಲ್ಲಿ ಕರೆದಿದೆ, ರುದ್ರ ಎತ್ತೆ ದಕ್ಷಿಣಂ ಮುಖಂ ಅಂತ. ಹಾಗೆ ಇಲ್ಲೂ ಕೂಡ ಆ ರುದ್ರನನ್ನೇ ಬೇಡ್ತಾ ಇದೆ. ಅಲ್ಲಿ ರುದ್ರ ಅಂದಾಗ 21ನೆಯ ಮಂತ್ರದಲ್ಲಿ ಜ್ಞಾನಾಧಿಷ್ಠಾತೃವಾದ ದೇವತೆ ಅಂತ ಹೇಳಿದ್ವಿ. ರುದ್ರನಿಗೆ 5 ಮುಖಗಳನ್ನ ಹೇಳಿದ್ದಾಗ ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಅಘೋರ, ಈ ರೂಪಗಳಲ್ಲಿ ಒಂದೊಂದು ಮುಖ ಒಂದೊಂದು ಕೆಲಸವನ್ನ ಮಾಡುತ್ತೆ. ಹೇಗೆ ಈಗ ನಮ್ಮೊಳಗೆ ಕಣ್ಣು ಒಂದು ಕೆಲಸ ಮಾಡುತ್ತೆ, ಮೂಗು ಒಂದು ಕೆಲಸ ಮಾಡುತ್ತೆ, ಕಿವಿ ಒಂದು ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಪರಮಾತ್ಮನ ಅವಯವಭೂತವಾದಂಥ ಈ ಪಂಚಮುಖಗಳು ಅದು ಬೇರೆ ಬೇರೆ ರೀತಿಯ, ಅಲ್ಲಿ ನಿಜವಾಗಿ ಹೇಳೋದಾದ್ರೆ ಪಂಚಭೂತಗಳನ್ನ ಅದು ಪ್ರತಿನಿಧಿಸುತ್ತೆ. ನಮಗೆ ಅದೆಲ್ಲ ಶಾಸ್ತ್ರಗಳಲ್ಲಿ ಸಿಕ್ಕುತ್ತೆ. ಪೃಥ್ವಿ ತತ್ವದ ಮುಖ ಯಾವುದು, ಇದು ಅಗ್ನಿ ತತ್ವದ ಮುಖ ಯಾವುದು, ಹೀಗೆ ಒಟ್ಟಿನಲ್ಲಿ ಆ 5 ಮುಖಗಳಿಂದ ಪರಮಾತ್ಮ ಲೋಕಹಿತಕರ ಕಾರಿಯಾಗಿದ್ದಾನೆ, ಲೋಕ ಕಲ್ಯಾಣವನ್ನ ಮಾಡ್ತಾ ಇದ್ದಾನೆ. ಅದೇ ಪರಮಾತ್ಮ ಲೋಕ ಕಲ್ಯಾಣಕ್ಕೋಸ್ಕರನೇ ಏನ್ ಮಾಡ್ತಾನೆ, ನಾವು ಹೇಗೆ ಬಲಿಯ ಒಂದು ಸಂದರ್ಭದಲ್ಲಿ ಪರಮಾತ್ಮನ ಬಾಯಲ್ಲಿ ಕೇಳಿದ್ದೇವೆ, ಬಾಣಾಸುರನ ಸಂದರ್ಭದಲ್ಲಿ ಪರಮಾತ್ಮನ ಬಾಯಲ್ಲಿ ಕೇಳಿದ್ದೇವೆ. ಯಾವುದು ಪರಮಾತ್ಮನನ್ನು ಹೊಂದಲು ಅಡಚಣೆ ಉಂಟು ಮಾಡ್ತಾ ಇದೆಯೋ, ಅದು ಧನ ಮದವೋ, ಅರ್ಥ ಮದವೋ, ಯೌವನದ ಮದವೋ, ಆಸ್ತಿ ಅಂತಸ್ತುಗಳ ಮದವೋ, ಜನ ಬಲ ಮದವೋ, ಯಾವುದು ನಮ್ಮನ್ನ ಅಡಚಣೆ ಮಾಡ್ತಾ ಇದೆ, ಅವುಗಳನ್ನ ನಿವಾರಣೆ ಮಾಡೋದು ಲೋಕ ಕಲ್ಯಾಣಕ್ಕೇನೆ, ಜೀವಿಯ ಕಲ್ಯಾಣಕ್ಕೇನೆ. ಆ ರೀತಿಯಾದ ಕಲ್ಯಾಣಕಾರಿಯಾದವನು ಪರಮಾತ್ಮ ಹೊರತು ಅವನು ದುಃಖಕಾರಕನಲ್ಲ. ಆ ದುಃಖಕಾರಕನಾಗಿದ್ರೆ ಅವನನ್ನ ಪರಮಾತ್ಮ ಅನ್ನೋದಕ್ಕೆ ಏನ್ ಅರ್ಥ ಇದೆ ಅಲ್ವಾ? ಆದ್ರಿಂದ ಇಲ್ಲಿ ಪ್ರಾರ್ಥನೆ ಏನಿದೆ, ಪರಮಾತ್ಮ ನಮಗೆ ತನ್ನ ಕಡೆಗೆ ನಾವು ತಿರುಗುವುದಕ್ಕೆ, ನಮಗೆ ಪರಮಾತ್ಮನನ್ನ ನೋಡದೇ ಇರುವುದಕ್ಕೆ ಯಾವುದು ಅಡಚಣೆಯಾಗಿದೆಯೋ ಅದನ್ನ ನಿವಾರಣೆ ಮಾಡ್ತೀನಿ ಅಂತ ಹೇಳಿದಾನಲ್ವಾ. ಯಾಕೆ? ಆ ಜೀವದ ಒಳಿತಿಗೆ. ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾ ನಹ ತೋಕೆ, ಇಲ್ಲಿ ಮಾನಸ್ ತೋಕೆ ಇದೆ. ನಹ ಅಂತ ವಿಸರ್ಗ ಬೇರೆ ಮಾಡಿದ್ರೆ ತೋಕೆ ಸು ಅನ್ನೋದು ವಿಸರ್ಗ ಆಗುತ್ತೆ. ಮಾ ನಹ ತೋಕೆ, ತನಗೆ. ಮಾ ನಹ ಅಂತ ಇದೆ, ಆ ಮುಂದೆ ಇರೋದ್ರಿಂದ ವಿಸರ್ಗ ಲೋಪ ಆಗಿದೆ. ಬಿಡಿಸಿದ್ರೆ ಮಾ ನಹ ಆಯುಷಿ. ಮಾ ಇಲ್ಲೂ ನೋಡಿ, ಅಂದ್ರೆ ವಿಸರ್ಗ ಸಂಧಿಯಲ್ಲಿ ಅನೇಕ ನಿಯಮ ಇದೆ. 3 ಸಂಧಿಗಳು ಇಲ್ಲೇ ಕಾಣ್ತಾ ಇದೆ. ಒಂದು ವಿಸರ್ಗ ಸಕಾರ ಆಗಿದ್ದು ಮಾನಸ್ ತೋಕೆ ಕಾಣ್ತು, ಇನ್ನೊಂದು ವಿಸರ್ಗ ಲೋಪ ಆಗಿದ್ದು ಮಾನ ಆಯುಷಿ, ಇನ್ನೊಂದು ವಿಸರ್ಗ ಉಕಾರ ಆಗಿದ್ದು ಇಲ್ಲಿ ಮಾನೋ. ನೋ ಅನ್ನುವಾಗ ವಿಸರ್ಗ ಉಕಾರ ಆಗಿದೆ, ಅಲ್ಲೂ ಕೂಡ ಬಿಡಿಸ್ಕೊಂಡ್ರೆ ಮಾ ನಹ ಗೋಷು, ಮಾ ನಹ ಅಶ್ವೇಷು ರೀರಿಷಃ. ಇದು ಮೊದಲನೆಯದಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ. ಯಾಕೆ ಅಂದ್ರೆ ನಮಗೆ ಮಕ್ಕಳು ಶಿಶುಮೋಹ, ಪಶುಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ರಾಜಮೋಹ ಅನ್ನುವ ಮೋಹಗಳು ಏನ್ ಮಾಡುತ್ತೆ, ಪ್ರಪಂಚದ ಕಡೆಗೆ ನಮ್ಮನ್ನ ಎಳೆಯುತ್ತೆ. ಈ ಫೋರ್ಸ್ ಜಾಸ್ತಿ ಆದಾಗ ಆ ಫೋರ್ಸ್ ಕಡಿಮೆ ಆಗುತ್ತೆ. ಆಗೇನಾಗತ್ತೆ, ಪ್ರಪಂಚದ ಕಡೆಗೆ ನಮ್ಮ ಬದುಕಾಗತ್ತೆ. ಆದ್ರಿಂದ ಇಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ, ಯಾರಿಗೆ ಪಾರಮಾರ್ಥಿಕವಾದ ಚಿಂತನೆ ಇದೆಯೋ, ಯಾರಿಗೆ ಪರಮಾತ್ಮ ಬೇಕಾಗಿದೆಯೋ, ಯಾರನ್ನ ಜೀವಿಗಳು ಆಶ್ರಯಿಸಿ ನಾವು ಕೂಡ ನಿನ್ನ ನೆಲೆಯನ್ನ ಹೊಂದಬೇಕು ಅನ್ನುವ ಭಾವನೆಯಿಂದ ಪರಮಾತ್ಮನನ್ನ ಪ್ರಪದ್ಯೆ ಮೊರೆ ಹೋಗ್ತಾರೋ ಅಂಥವರು ಯಾರು, ಪರಮಾತ್ಮ ಸ್ವರೂಪವು ಇಂದ್ರಿಯಗಳಿಂದ ಗ್ರಾಹ್ಯವಾದುದಲ್ಲ, ಪರಮಾತ್ಮ ಸ್ವರೂಪ ಭಾವನಾತ್ಮಕವಾದದ್ದು. ಈ ರೀತಿಯಾದ ಅರಿವನ್ನ ಪಡೆದು ಅವನನ್ನ ಹೊಂದೋದಕ್ಕೆ ತುಡಿತಿರ್ತಾರೋ ಅವರಿಗೆ ಇದೆಲ್ಲ ಬಾಧೆ ಅಲ್ವಾ. ಆದ್ರಿಂದ ಪರಮಾತ್ಮ ಅದನ್ನ ನಿವಾರಣೆ ಮಾಡ್ತಾನೆ. ಹಾಗೆ ನಿವಾರಣೆ ಮಾಡಿದಾಗ
ಇಲ್ಲಿ ಮೊದಲಿಗೆ ಪ್ರಾರ್ಥನೆ ಏನಿದೆ? ತೋಕ ಅಂದ್ರೆ ಮಕ್ಕಳು. ಎರಡಕ್ಕೂ ತೋಕ ತನಯ ಅಂದ್ರೆ ಲಿಟ್ರಲಿ ಒಂದೇ ಅರ್ಥ. ಆದ್ರೆ ಇಲ್ಲಿ ಎರಡರ್ಥ ಕೊಟ್ಟಿದ್ದಾರೆ. ತೋಕ ಅಂದ್ರೆ ಮಕ್ಕಳು, ತನಯ ಅಂದ್ರೆ ಮೊಮ್ಮಕ್ಕಳು ಅಂತ ಕೊಟ್ಟಿದ್ದಾರೆ. ಎರಡಕ್ಕೂ ಶಬ್ದಗತವಾದ ಅರ್ಥ ಒಂದೇ. ಆದ್ರೆ ಎರಡು ಸಲಿ ಮಕ್ಕಳು ಮಕ್ಕಳು ಅಂದ್ರೆ ಅದು ಸರಿ ಹೋಗಲ್ಲ ಅನ್ನೋದಕ್ಕೆ ಮೊಮ್ಮಕ್ಕಳು ಅಂತ ಮಾಡಿದ್ದಾರೆ. ಒಟ್ಟು ತೋಕೆ ನಹ ನಮ್ಮ, ನಹ ಅಂದ್ರೆ ನಮ್ಮ, ತೋಕೆ ಮಕ್ಕಳ ಮೇಲೆ, ಹಾಗೆ ತನಗೆ ಮೊಮ್ಮಕ್ಕಳ ಮೇಲೆ, ನಹ ಆಯುಷಿ ನಮ್ಮ ಆಯುಸ್ಸಿನ ಮೇಲೆ, ನಮ್ಮ ಪ್ರಾಣದ ಮೇಲೂ ನಮಗ್ ಪ್ರೀತಿ ಇದೆಯಲ್ಲ, ನಹ ಆಯುಷಿ ನಮ್ಮ ಪ್ರಾಣದ ಮೇಲೆ, ಮತ್ತೆ ನಮ್ಮ ಸಂಪತ್ತಾಗಿರುವಂತ ಗೋವು, ಕುದುರೆ, ಇವುಗಳ ಮೇಲೆ ನೀನು ನಾಶ ಮಾಡುವ ಒಂದು ದೃಷ್ಟಿಯನ್ನ ಹಾಕಬೇಡ. ಅಂದ್ರೆ ಅಭಿಪ್ರಾಯ ಏನು? ಎಲ್ಲ ಸಪ್ತಮಿನಲ್ಲಿದೆ. ನನ್ನ ಮೊಮ್ಮಕ್ಕಳಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಆಯುಸ್ಸಿನಲ್ಲಿ, ನನ್ನ ಸಂಪತ್ತಾದಂಥ ಗೋವು ಕುದುರೆಗಳಲ್ಲಿ ನೀನು ನಾಶ ಮಾಡುವ ದೃಷ್ಟಿಯನ್ನ ಇಡಬೇಡ. ಅಂದ್ರೆ ಅರ್ಥ ನಾಶ ಮಾಡಬೇಡ. ಇದೆಲ್ಲ ಪರಮಾತ್ಮನ ಮತ್ತು ವ್ಯಾವಹಾರಿಕ ನೆಲೆಯಲ್ಲಿ, ಪಾರಮಾರ್ಥಿಕ ದೃಷ್ಟಿಯಲ್ಲಿ ವ್ಯಕ್ತಿಯನ್ನ ಏನು ಮಾಡುತ್ತೆ? ಕಟ್ಟಿ ಹಾಕುತ್ತೆ. ಆದ್ರೆ ಇಲ್ಲಿ ಅದಕ್ಕೋಸ್ಕರ ಪರಮಾತ್ಮ ನಮ್ಮ ಒಳಿತಿಗೋಸ್ಕರ ಅದನ್ನೇನಾದ್ರೂ ತೆಗೆದು ಹಾಕ್ಬಿಡ್ತಾನೆ ಅನ್ನೋದಾದ್ರೆ ತೆಗೆದು ಹಾಕಬೇಡ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರಿಂದ ನಹ ನಮ್ಮ ತೋಕೆ ಮಕ್ಕಳ ವಿಷಯದಲ್ಲಿ, ನಹ ನಮ್ಮ ತನಗೆ ಮೊಮ್ಮಕ್ಕಳ ವಿಷಯದಲ್ಲಿ, ನಹ ಆಯುಷಿ ನಮ್ಮ ಆಯುಸ್ಸಿನ ವಿಷಯದಲ್ಲಿ, ನಹ ಗೋಷು ನಮ್ಮ ಹಸುಗಳ ವಿಷಯದಲ್ಲಿ, ನಹ ಅಶ್ವೇಷು ನಮ್ಮ ಕುದುರೆಗಳ ವಿಷಯದಲ್ಲಿ. ಎಲ್ಲದರ ಕಡೆಗೆ ಮಾ 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 ಅಂತ ಇದೆ. ಮಾ ಅಂದ್ರೆ ಬೇಡ, ರೀರಿಷಃ ಅಂದ್ರೆ ನಾಶ ಮಾಡು, ಅಂದ್ರೆ ನಾಶ ಮಾಡಬೇಡ, ನಾಶ ಮಾಡುವ ದೃಷ್ಟಿಯನ್ನ ಹಾಕಬೇಡ, ಮಾ ಬೇಡ. ಇನ್ನು ಇದು ಒಟ್ಟಿನಲ್ಲಿ ಏನಾಯ್ತು? ನಾವು ಯಾವುದರ ಮೇಲೆ ಮೋಹವನ್ನ ಇಟ್ಕೊಳ್ತೇವೋ ಅದರಿಂದ ಪರಮಾತ್ಮನನ್ನ ಕಾಣದೆ ಹೋಗುತ್ತೇವೋ, ಹೋಗಬಹುದೋ ಅದನ್ನ ಪರಮಾತ್ಮ ನಿವಾರಣೆ ಮಾಡ್ತಾನೆ ಅನ್ನೋದಾದ್ರೆ ದೇವರೇ ನಿವಾರಣೆ ಮಾಡಬೇಡ ಅಂತ ಮೊದಲ 2 ಪಾದ ಹೇಳ್ತಾ ಇದೆ. 3ನೇ ಪಾದ ವೀರಾನ್ ಮಾನೋ ರುದ್ರ ಭಾಮಿತಃ, ಕ್ರುದ್ಧನಾಗಿ ನೀನು. ಕೋಪ ಯಾಕೆ? ಇವೆಲ್ಲ ಮಕ್ಕಳು ಮೊಮ್ಮಕ್ಕಳು ಆಸ್ತಿ ಸಂಪತ್ತು ಇವುಗಳ ಮೇಲೆ ನಮಗೆ ಮಮಕಾರ ಇಟ್ಕೊಂಡು ಪರಮಾತ್ಮನನ್ನ ಕಾಣದೆ ಹೋಗುವಂತಾದರೆ ಆಗ ವೀರಾನ್ ಮಾನಹ, ನಮ್ಮ ವೀರರ ಮೇಲೆ ಕೂಡ ನೀನು ಕ್ರೂರ ದೃಷ್ಟಿಯನ್ನ ಹರಿಸಬೇಡ, ನಾಶ ಮಾಡುವ ದೃಷ್ಟಿಯನ್ನ ಹರಿಸಬೇಡ. ಮಾ ವಧೀಹಿ, ಇಲ್ಲಿ ವಧೀಹಿ ಅನ್ನುವುದಕ್ಕೆ ಹಿಂದ್ಗಡೆ ಅಕಾರ ಇರ್ಬೇಕು, ಅವಧೀಹಿ ಅಂತ. ಆದ್ರೆ ಇದು ಲುಂಗ್ ಲಕಾರ, ಲಂಗ್ ಲುಂಗ್ ಲೃಂಗ್ 3 ಲಕಾರದಲ್ಲಿ ಅಕಾರ ಮೊದಲಿರುತ್ತೆ. ಇದೆಲ್ಲ ತಿಳ್ಕೊಳ್ಬೇಕು ಅಂತಲ್ಲ, ಸುಮ್ನೆ ಹೇಳ್ತಿದ್ದೀನಿ ಅಷ್ಟೇ. ಅಕಾರ ಮಾ ಬಂದಾಗ ಲೋಪ ಆಗುತ್ತೆ. ಹಾಗಾಗಿ ಮಾ ವಧೀಹಿ ಅಂತ ಇದೆ. ಮಾ ವಧೀಹಿ, ನೀನು ನಾಶ ಮಾಡಬೇಡ, ಕೊಲ್ಲಬೇಡ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ? ಹವಿಷ್ಮಂತಹ, ನಿನಗೆ ನಾವು ಕೈಯೊಳಗೆ ಹವಿಸ್ಸನ್ನ ಇಟ್ಟುಕೊಂಡು ಸತ್ ಸದಂ ಇತ್, ಸದಂ ಅಂದ್ರೆ ಸದಾ ಯಾವಾಗಲೂ, ಇತ್ ಅಂದ್ರೆ ಹೀಗೆ, ತ್ವಾ ಹವಾಮಹೇ ನಿನ್ನನ್ನು ಪ್ರಾರ್ಥಿಸುತ್ತೇವೆ, ನಿನ್ನನ್ನು ತೃಪ್ತಿಗೊಳಿಸುತ್ತೇವೆ. ಏನು? ರುದ್ರ, ರುದ್ರನೇ, ವೀರಾನ್ ನಹ, ನಹ ವೀರಾನ್, ಭಾಮಿತಃ ಮ ವಧೀಹಿ. ರುದ್ರ, ರುದ್ರನೇ, ನಹ ನಮ್ಮ, ವೀರಾನ್ ವೀರರನ್ನು, ಭಾಮಿತಃ ಕೋಪಗೊಂಡವನಾಗಿ, ಮಾ ವಧೀಹಿ ಕೊಲ್ಲಬೇಡ, ನಾಶ ಮಾಡಬೇಡ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ? ಹವಿಷ್ಮಂತಹ, ಹವಿಸ್ಸನ್ನ ಇಟ್ಟುಕೊಂಡು, ಸದಂ ಎಲ್ಲಾ ಕಾಲದಲ್ಲೂ, ಇತ್ ಹೀಗೆ, ತ್ವಾ ನಿನ್ನನ್ನು, ಹವಾಮಹೇ ಸ್ತೋತ್ರ ಮಾಡುತ್ತೇವೆ, ಆಹ್ವಾನಿಸುತ್ತೇವೆ, ಪೂಜಿಸುತ್ತೇವೆ. ಈಗ ಒಟ್ಟು
ಈ ಸ್ತೋತ್ರ, ಈ ಮಂತ್ರ ಏನ್ ಹೇಳ್ತಿದೆ? ಜೀವಿಗಳಿಗೆ ಯಾವುದು ಮೋಹಕಾರಕವೋ ಅವುಗಳನ್ನ ಪರಮಾತ್ಮನ ಅವರು ಯಾರು ಪರಮಾತ್ಮನನ್ನ ಬಯಸ್ತಾರೋ ಆ ಜೀವಿಗಳಿಗೆ ಮೋಹಕಾರಕವಾದದ್ದನ್ನ ಪರಮಾತ್ಮ ನಿವಾರಣೆ ಮಾಡ್ತಾನೆ ಅನ್ನೋದಾದರೆ ನಿವಾರಣೆ ಮಾಡಬೇಡ. ಯಾಕೆ ಮಾಡಬೇಡ ಅಂದ್ರೆ ಯಾವಾಗ ಅದು ಮೋಹಕಾರಕ ಆಗತ್ತೆ? ಇಲ್ಲಿ ಪಾಯಿಂಟ್ ಮೊದಲು ತಿಳ್ಕೊಂಡ್ಬಿಟ್ರೆ, ಮಕ್ಕಳು ಮೊಮ್ಮಕ್ಕಳು ಇವುಗಳನ್ನ ನಾಶ ಮಾಡಬೇಡ, ಮಾರೀರಿಷಃ. ಮತ್ತೆ ವೀರರ ಮೇಲೆ ಕೋಪ ಮಾಡಿಕೊಂಡು ಅವರನ್ನ ಕೊಲ್ಲಬೇಡ. ಮತ್ತೇನು? ನಾವು ನಿನ್ನನ್ನ ಹವಿಸ್ಸನ್ನ ಹಿಡಿದು ಈ ರೀತಿ ಸದಾ ಪ್ರಾರ್ಥನೆ ಮಾಡ್ತೇವೆ. ಮೂರಂಶ ಇದೆ. ಈಗ ಇಷ್ಟೂ ಮಂತ್ರಗಳು ಬಂದು ಉಪಸಂಹಾರಾತ್ಮಕವಾದ ಈ ಮಂತ್ರದಲ್ಲಿ ಇದಕ್ಕೇನ್ ಅರ್ಥ? ಇದು ಅನ್ಕನೆಕ್ಟೆಡ್ ಅಂತ ಅನ್ಸುತ್ತೆ ಕೇಳುವಾಗ, ಆದ್ರೆ ಅನ್ಕನೆಕ್ಟೆಡ್ ಅಲ್ಲ. ಯಾಕೆ ಅಂದ್ರೆ ನಾವು ಭಾಗವತವನ್ನ ಓದಿದಾಗ ಹಾಗೆ ಇಲ್ಲಿಯವರೆಗೆ ಎಷ್ಟೆಲ್ಲ ಅಧ್ಯಯನ ಮಾಡಿದ್ವಿ, ಅದರಲ್ಲಿ ಮುಖ್ಯವಾದ ಅಂಶ ಏನು? ಭಗವನ್ಮಯ, ಭಗವತ್ ಪ್ರಿಯ, ಭಗವದರ್ಪಿತ, ಈ ಮೂರು ಭಾವ ಇದ್ರೆ ಯಾವ ವ್ಯಕ್ತಿಗೂ ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ ಅನ್ನುವ ನೆಲೆಗಳಿರಲ್ಲ. ಎಲ್ಲಾ ನೆಲೆ ಒಂದೇ ಆಗಿರುತ್ತೆ. ಅಂದ್ರೆ ಅವನಿಗೆ ಭ್ರಮೆಗೆ ಒಳಗಾಗುವಂತ ದಶೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಅವನು ಪ್ರಾರ್ಥನೆ ಮಾಡುವಾಗ ಏನ್ ಹೇಳ್ತಿದ್ದಾನೆ? ಹವಿಷ್ಮಂತಹ ಅಂದಾಗ ಯಜ್ಞ ಭಾವದಿಂದ ಇವೆಲ್ಲವನ್ನ ನಾನು ಇಟ್ಕೊಂಡಿದ್ದೇನೆ. ಅಂದ್ರೆ ಪಿತೃ ಯಜ್ಞ, ನೃ ಯಜ್ಞ, ಪಶು ಯಜ್ಞ, ಈ ಭಾವದಿಂದ ಭೌತಿಕವಾದ ಪ್ರಪಂಚದಲ್ಲಿ ಯಾವ ಪಂಚಯಜ್ಞಗಳಿದೆಯೋ ಆ ರೂಪದಲ್ಲಿ ನಾನು ಇದನ್ನ ಇಟ್ಕೊಂಡಿರೋದ್ರಿಂದ ಈ ಎಲ್ಲದರ ಮೂಲಕ ನಿನ್ನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಎಲ್ಲವನ್ನೂ ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಆದ್ರಿಂದ ಇದು ನನಗೆ ಬಂಧಕಾರಕ ಅಲ್ಲ, ಬಾಧಕಾರಕ ಅಲ್ಲ. ಆದ್ದರಿಂದ ನಾನು ಈ ಮೂಲಕ ನಿನ್ನ ಸೇವೆಯನ್ನ ಏನು ಮಾಡ್ತಾ ಇದ್ದೇನೆ ಅದನ್ನ ನಿವಾರಣೆ ಮಾಡಬೇಡ ಅನ್ನುವುದರ ಮೂಲಕ ನಮಗೆ ಒಬ್ಬ ಈ ಮೇಲೆಲ್ಲ 21 ಮಂತ್ರಗಳಲ್ಲಿ ಹೇಳಿದಂತೆ ಪರಮಾತ್ಮನನ್ನ ಹೊಂದುವ ಬಯಕೆ ಇರುವವನಾದ್ರೆ ಅವನ ಬದುಕು ಈ ವ್ಯಾವಹಾರಿಕ ನೆಲೆಯಲ್ಲಿ ಹೇಗಿರ್ಬೇಕಪ್ಪ ಅಂದ್ರೆ ಯಜ್ಞ ಭಾವದಿಂದ ಇರಬೇಕು. ಅದನ್ನ ಈ ಮಂತ್ರ ತೋರಿಸ್ತಾ ಇದೆ. ಆದ್ರಿಂದಲೇ 21 ಮಂತ್ರಗಳಲ್ಲಿ ಹೇಳಿರುವಂತ ತತ್ವವನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಳಬೇಕಾದವನು ಯಾವ ರೀತಿ ಬದುಕಬೇಕಪ್ಪ ಅಂದ್ರೆ ಯಜ್ಞಮಯ ಚಿಂತನೆಯಿಂದ ಬದುಕಬೇಕು. ನನ್ನ ಬದುಕೆಲ್ಲವೂ ಆದ್ರಿಂದೇ ಗೀತಾಚಾರ್ಯ ಯಜ್ಞ ಶಿಷ್ಟಾಮೃತ ಭುಜಃ ಯಾಂತಿ ಬ್ರಹ್ಮ ಸನಾತನಂ ಅಂತ ಹೇಳಿದಾನೆ. ಯಜ್ಞ ಶಿಷ್ಟಾಶಿನಸ್ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ ಅಂದಿದ್ದಾನೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ ಅಂದಿದ್ದಾನೆ. ಆ ಎಲ್ಲವೂ ಈ ಮಂತ್ರಕ್ಕೆ ಸಮನ್ವಯ ಆಗುತ್ತೆ. ಆದ್ರಿಂದ ಮತ್ತೆ ಸಹಯಜ್ಞ ಪ್ರಜಾ ಸೃಷ್ಟ ಅಂದಿದ್ದಾನೆ. ಲೋಕ ಇರುವುದು ಯಜ್ಞಮಯವಾಗಪ್ಪ, ಸೃಷ್ಟಿ ಒಂದು ಯಜ್ಞ. ಸೃಷ್ಟಿಯನ್ನ ಈ ಯಜ್ಞ ಭಾವದಿಂದ ನೀನು ಭಾವಿಸಿದಾಗ ಇದು ಏನು? ಇದಂ ನಮ್ಮ ಮಾತಾನೆ ಯಜ್ಞ. ಆದ್ರಿಂದ ಇದು ಬಂಧಕಾರಿ ಆಗಲ್ಲ. ಬಂಧಕಾರಿ ಆಗದೆ ಇದ್ದಾಗ ಬಾಧಾಕಾರಿ ಆಗಲ್ಲ. ಬಾಧಾಕಾರಿ ಬಂಧಕಾರಿ ಆಗದೆ ಇದ್ಮೇಲೆ ಅದ್ ಹೆಂಗೆ ನಮಗೆ ಪ್ರಪಂಚ ಮತ್ತೆ ಪರ ಎರಡು ಬೇರೆ ಅಲ್ವೇ ಅಲ್ಲ. ಪ್ರಪಂಚವೂ ಪರವೂ ಒಂದೇ ಆಗಿದೆ. ಯಾಕೆ? ಎಲ್ಲೆಲ್ಲೂ ಪರಮಾತ್ಮ, ಎಲ್ಲವೂ ಪರಮಾತ್ಮ. ಆದ್ರಿಂದಲೇ ಭಗವನ್ಮಯ. ಎಲ್ಲಿ? ಅದನ್ನು ಗೀತಾಚಾರ್ಯ ಮತ್ತೆ ಹೇಳ್ತಾನೆ, ನ ತದಸ್ತಿ ಪೃಥಿವ್ಯಾಂ ದಿವಿ ದೇವೇಶು ವಾ ಪುನಃ. ಎಲ್ಲಿಂದ ಎಲ್ಲಿ ಹೋಗಪ್ಪ? ಎಲ್ಲ ಭಗವನ್ಮಯ, ಎಲ್ಲ ಭಗವನ್ಮಯ, ಎಲ್ಲ ಸತ್ವರಜಸ್ತಮೋ ಗುಣಮಯ. ಸತ್ವರಜಸ್ತಮಸ್ಸು ಪ್ರಕೃತಿ, ಪ್ರಕೃತಿ ಪರಮಾತ್ಮನ ಶಕ್ತಿ. ಅದನ್ನ ಮೊದಲೇ ಆದ್ರಿಂದೇ ತೇ ಧ್ಯಾನ ಯೋಗಾತ್ ಅಪಶ್ಯನ್ ದೈವಾತ್ಮ ಶಕ್ತಿಂ ಅಂತ ಮೊದಲೇ ಹೇಳಿದ್ದಾರೆ. ಆದ್ರಿಂದ ಈ ಭಾವದಲ್ಲಿ ನೀನು ಈ ಪ್ರಪಂಚದಲ್ಲಿ ಬದುಕಿದ್ದಾಗ ನೀನು ಏನನ್ನ ನೋಡ್ಬೋದು? 21 ಮಂತ್ರಗಳಲ್ಲಿ ಏನನ್ನ ಪ್ರತಿಪಾದನೆ ಮಾಡಿದ್ರೋ ಅದನ್ನ ನೋಡಬಹುದು, ಅನುಭವಿಸಬಹುದು. ನ ಸಂದೃಶೇ ತಿಷ್ಠತಿ ಅನ್ನುವಂತೆ
ಅದು ಅನುಭೂತಿಗೆ ನಿನಗೆ ವಿಷಯ ಆಗತ್ತೆ ಅನ್ನುವುದನ್ನ ತೋರಿಸುವುದಕ್ಕಾಗಿ ಪರಮಾತ್ಮನನ್ನ ಇಲ್ಲಿ ಬೇಡ್ತಾ ಇರುವಂತೆ ನಮಗೆ ಕಂಡರೂ ಈ ಪ್ರಾರ್ಥನೆಯ ಮೂಲಕ ನಾವು ಏನನ್ನ ಭಾವಿಸ್ತಾ ಇರೋದು, ನಮಗೆ ಅದು ನೀತಿ ಹೇಳ್ತಾ ಇದೆ. ಯಾರು ಪಾರಮಾರ್ಥಿಕ ಶ್ರೇಯಸ್ಸನ್ನ ಬಯಸ್ತಾರೆ, ಯಾರಿಗೆ ಪರಮಾತ್ಮ ಬೇಕಾಗಿದೆ, ಅವರ ಬದುಕು ಹೇಗಿರ್ಬೇಕಪ್ಪ ಅಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಅವರದೇ ಪ್ರಾಣ, ಅವರದೇ ಹಸು ಅಶ್ವ ಮೊದಲಾದ ಸಂಪತ್ತು, ಅವರದೇ ವೀರ. ವೀರ ಅಂದಾಗ ಯಾರು ಎಷ್ಟೇ ವಿಘ್ನಗಳು ಬಂದ್ರು ಪರಮಾತ್ಮನ ದಾರಿಯಿಂದ ಪಕ್ಕಕ್ಕೆ ಸರಿಯಲ್ವೋ, ಆ ದಾರಿಯಲ್ಲೇ ಹೋಗುವ ಮನಸ್ಸನ್ನ ಇಟ್ಕೊಂಡಿರ್ತಾರೋ ಅಂಥವರನ್ನ, ಆದ್ರಿಂದಲೇ ವೀರ ಅನ್ನುವ ಶಬ್ದಕ್ಕೆ ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಹ ಅಂತ ಲಕ್ಷಣ ಕೊಟ್ಟಿದ್ದಾರೆ. ಆದ್ರಿಂದ ಇವೆಲ್ಲ ಯಾವ್ದೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಏನ್ ಮಾಡುತ್ತೆ, ಮೋಹಜಾಲದಲ್ಲಿ ಕೆಡವುತ್ತೆ. ಆದರೂ ಮೋಹಜಾಲದಲ್ಲಿ ಬೀಳದೆ ಸ್ಥಿರವಾಗಿ ಯಾರು ನಿಂತಿದ್ದಾನೆ ಅವನು ವೀರ. ಆದ್ರಿಂದ ಅವನ ಮೇಲೆ ನೀನು ಬೇಸರ ಮಾಡ್ಕೊಳ್ಳಕ್ಕೆ ವಿಷಯ ಇಲ್ಲ. ಅವನು ಇದನ್ನ ಯಜ್ಞ ಭಾವದಲ್ಲಿ ಹೊಂದಿದ್ದಾನೆ. ಆದ್ರಿಂದ ನಮಗೆ ಇದರನ್ನ ಏನನ್ನೂ ನೀನು ನಿವಾರಣೆ ಮಾಡಬೇಕಾದ್ದು ಇಲ್ಲ. ಇದನ್ನ ನಾವು ಯಾವ ಭಾವದಿಂದ ನೋಡ್ತೇವೆ, ಯಜ್ಞ ಭಾವದಿಂದ ನೋಡ್ತೇವೆ, ನಿನ್ನದು ಅನ್ನುವ ಭಾವದಿಂದ ನೋಡ್ತೇವೆ, ನಿನಗೆ ಅರ್ಪಿಸುವ ಭಾವದಿಂದ ನೋಡ್ತೇವೆ. ಹಾಗೆ ನಿನಗೆ ಅರ್ಪಿಸುವ ಭಾವದಿಂದ ನೋಡುವಾಗ ನಮಗೆ ಅದು ಬಾಧೆಯನ್ನ ಉಂಟು ಮಾಡಲ್ಲ. ಭಗವನ್ಮಯವಾದ ಭಾವದಿಂದ ನಾವು ನೋಡಿದಾಗ ಅದು ನಮ್ಮನ್ನ ಬಂಧ ಉಂಟು ಮಾಡಲ್ಲ. ಆದ್ದರಿಂದ ದೇವರೇ, ನಿನ್ನಲ್ಲಿ ನಾನು ಪೂರ್ಣ ಶರಣಾಗತನಾಗಿರುವುದರಿಂದ ನನ್ನ ಹೃದಯ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ 21 ಮಂತ್ರಗಳ ಮೂಲಕ ಹೇಳಿಕೊಂಡು ಬಂದಿರುವಂತೆ ಶುದ್ಧವಾಗಿ ಬಿಟ್ಟಿದೆ. ಶುದ್ಧವಾಗಿದ್ದ ಮೇಲೆ ಅದು ಶುದ್ಧ ಕರ್ಮ. ಅದು ಆ ರೀತಿಯಲ್ಲಿ ಶುದ್ಧವಾದ ಯಜ್ಞಮಯವಾದ ಕರ್ಮ ಭಾವ, ಕರ್ಮ ಯೋಗ ಭಾವ, ಕರ್ಮ ಯಜ್ಞ ಭಾವದಲ್ಲಿ ಇರುವಂತೆ ನೀನು ಅನುಗ್ರಹಿಸು. ಆದ್ರಿಂದ ಇದು ನನ್ನನ್ನ ಬಂಧನ ಮಾಡದೇ ಇರುವಂತೆ ಕೂಡ ನಿನ್ನದೇ ಅನುಗ್ರಹ ಆಗಬೇಕು. ಭಗವತ್ ಪ್ರಸಾದೇನ, ಭಗವಂತನ ಅನುಗ್ರಹದಿಂದ ನಾವಿದನ್ನ ಹೊಂದಬಹುದು, ಹೊಂದಬೇಕು. ಆದ್ರಿಂದ ದೇವರೇ, ನೀನು ಇದನ್ನ ನಮಗೆ ಆ ರೀತಿ ಮಾಡು ಅನ್ನುವುದು ಇಲ್ಲಿ ಪ್ರಾರ್ಥನೆ. ಆದ್ರಿಂದ ಇದು ಉಪಸಂಹಾರಕ್ಕೆ ಸರಿಯಾಗುತ್ತೆ, ಸೂಕ್ತ ಆಗುತ್ತೆ. ಇಲ್ಲದೆ ಇದ್ರೆ 21 ಮಂತ್ರದಲ್ಲಿ ಹೇಳಿರುವ ಮಾತಿಗೂ ಈ ಮಾತಿಗೂ ಅರ್ಥಾರ್ಥ ಸಂಬಂಧ ಬರೋದಿಲ್ಲ. ಮತ್ತೆ ಈಗ ನಾನು ಹೇಳಿದ ಅರ್ಥಕ್ಕೆ ನಮಗೆ ಪುಷ್ಟಿ ಏನಿದೆ, ನಾನು ಕಲ್ಪಿತವಾಗಿ ಹೇಳ್ತಿಲ್ಲ ಅನ್ನೋದಕ್ಕೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಗುರುವಾದವನು ಪರಮಾತ್ಮನನ್ನ ಪ್ರಾರ್ಥನೆ ಮಾಡುವಾಗ ಆವಹಂತಿ ವಿತನ್ಮಾನ ಕುರ್ವಾಣ ಚೀರಮಾತ್ಮನಃ ವಾಸಾಗುಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಃ ಸಹ ಸ್ವಾಹಾ ಅಂತ ತೈತ್ತರೀಯ ಮಂತ್ರ ಉಪನಿಷತ್ತಿನಲ್ಲಿ ಮಂತ್ರ ಇದೆ. ಅಲ್ಲಿ ಇದೆಲ್ಲವನ್ನ ಕೊಡು ಅಂತ ಕೇಳ್ತಾ ಇದ್ದಾರೆ. ಈಗ ನಾವ್ ಇಲ್ಲಿ ಏನನ್ನ ಮಾನು ಮಾನು ಅಂತ ಹೇಳ್ತಾ ಇದ್ದೇವೆ, ಅಲ್ಲಿ ಕೊಡು ಅಂತ ಕೇಳ್ತಿದ್ದಾರೆ. ಯಾಕೆ ಕೊಡ್ಬೇಕು? ಒಬ್ಬ ತಾನು ಏನು ಅನುಭವವನ್ನ ಪಡೆದಿದ್ದಾನೆ ಅದನ್ನ ನಾವು ಇದೇ ಉಪನಿಷತ್ತಿನ 3 ಅಧ್ಯಾಯದಲ್ಲಿ ನೋಡಿದ್ದೇವೆ. ತಾನು ಏನು ಪಡೆದಿದ್ದಾನೆ ಅದನ್ನ ಬೇರೆಯವರಿಗೆ ಹಂಚಿಕೊಡ್ಬೇಕು, ಬೇರೆಯವರು ಅದನ್ನ ಅನುಭವಿಸಬೇಕು. ಅದಕ್ಕೋಸ್ಕರ ಅವನ ಮನೆಗೆ ಬರುವವರು ಬರಬೇಕು. ಆದ್ರಿಂದ ಅಲ್ಲಿ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ್. ಅಲ್ಲಿ ತೈತರೀಯದಲ್ಲಿ ಇವೆಲ್ಲ ಬರುತ್ತೆ. ಅಂದ್ರೆ ಯಾರು ಯಾರಿಗೆ ಬ್ರಹ್ಮಜ್ಞಾನ ಬೇಕಿದೆ ಅವರೆಲ್ಲ ನನ್ನ ಬಳಿಗೆ ಬರಲಿ, ನನ್ನ ಬಳಿಗೆ ಬರಲಿ. ಬಂದವರಿಗೆ ಊಟ ವಸತಿ ಬೇಡ್ವಾ, ವಸ್ತ್ರ ಬೇಡ್ವಾ? ಅದಕ್ಕೋಸ್ಕರ ನನಗದನ್ನ ಕೊಡು. ಆದ್ರೆ ಅಲ್ಲಿ ನನಗೆ ಮೋಹ ಇಲ್ಲ. ಅದನ್ನ ಅಲ್ಲಿ ನಾವು ಆವಹಂತಿ ವಿತನ್ವಾನ, ಅಲ್ಲೇ ಆ ಮಂತ್ರದ ಸಾರ ಇದೆ. ವಿಶ್ವವನ್ನೆಲ್ಲ ವಿತನ್ವಾನ ವ್ಯಾಪಿಸಿಕೊಂಡಿರುವಂತ ಆ ತತ್ವವನ್ನ ಭಾವಿಸಿಕೊಂಡು ಕುರ್ವಾಣ ಚೀರಮಾತ್ಮನಃ,
ವಾಸಾಗುಂಸಿ ಮಮ ಗಾವಶ್ಚ, ವಾಸಾಗುಂಸಿ ವಸ್ತ್ರಗಳನ್ನು, ಹಸುಗಳನ್ನು, ಅನ್ನಪಾನೇಚ ಸರ್ವದಾ, ಬಂದವರಿಗೆ ಊಟ ತಿಂಡಿ ನೀರು ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನನಗೆ ಆ ಸಮೃದ್ಧಿಯನ್ನ ಕೊಡು ಅಂತ ಅಲ್ಲಿ ಹೇಳಿರೋದನ್ನ ಕೇಳಿದಾಗ, ಇಲ್ಲಿ ಅದನ್ನ ಹಿಂಸೆ ಪಡಿಸಬೇಡ ಅಂದ್ರೆ ಅರ್ಥ ಏನು? ಅದ್ರ ಜೊತೆಯಲ್ಲಿ ಕೊನೆ ವಾಕ್ಯ ಏನಿದೆ? ಹವಿಷ್ಮಂತಹ, ಅಂದ್ರೆ ಯಜ್ಞ ಭಾವದಿಂದ ನಾನು ಭಾವಿಸಿದಾಗ, ಯಜ್ಞ ರೂಪದಿಂದ ಇದನ್ನ ನಾನು ತಗೊಂಡಾಗ ಅದೇನಾಗಲ್ಲ? ಕರ್ಮ ಬಂಧನವಾಗಲ್ಲ. ಆದ್ರಿಂದ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಈ ಲೋಕ ಕರ್ಮ ಬಂಧನ ಆಗಬಾರ್ದು ಅನ್ನೋದಾದ್ರೆ ಭಾವ ಏನಿರ್ಬೇಕು? ಯಜ್ಞಮಯವಾದ ಭಾವ ಇರ್ಬೇಕು. ಆ ಯಜ್ಞಮಯವಾದ ಭಾವವನ್ನ ಇಟ್ಟುಕೊಂಡು ತೈತ್ತಿರೀಯ ಉಪನಿಷತ್ತಿನ ಋಷಿ ಕರುಣಿಸು ಅಂತ ಕೇಳ್ತಾ ಇದ್ದಾನೆ. ಈ ಶ್ವೇತಾಶ್ವತರ ಉಪನಿಷತ್ತಿನ ಋಷಿ ನನ್ನದನ್ನ ಕಿತ್ಕೋಬೇಡ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಎರಡೂ ಅರ್ಥ ಒಂದೇ. ಕಿತ್ಕೋಬೇಡ ಅಂದಾಗ ಇದನ್ನ ಯಜ್ಞಮಯವಾಗಿ ನಾನು ಭಾವಿಸ್ತೇನೆ. ಈ ಲೋಕದಲ್ಲಿ ಈ ತತ್ವ, ಯಾವ ತತ್ವವನ್ನ ನೀನು ಕೊಟ್ಟಿದೆಯೇ ಅದನ್ನ ನಾನು ಎಲ್ಲರಿಗೆ ಉಣಬಡಿಸಬೇಕಾದರೆ ಇವೆಲ್ಲ ನನಗೆ ಬೇಕು, ಮೋಹಕ್ಕೋಸ್ಕರ ಅಲ್ಲ. ಇವುಗಳನ್ನ ಇಟ್ಟುಕೊಂಡು ಬಂದವರಿಗೆಲ್ಲ ಅದನ್ನ ನಾನು ಕೊಡುವುದಕ್ಕೋಸ್ಕರ ಇದನ್ನ ನೀನು ಹಿಂಸೆ ಮಾಡಬೇಡ. ಹಾಗಾಗಿ ಇದು ಉಪಸಂಹಾರಾತ್ಮಕ ವಾಕ್ಯವಾಗಿ ಉಳಿಯೋದಕ್ಕೆ ಸರಿ ಹೋಗುತ್ತೆ. ಈಗ ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶುರೀರಿಷಃ ಅನ್ನುವುದರ ಮೂಲಕ ನನ್ನ, ನಮ್ಮ, ನಮ್ಮ, ಮತ್ತೆ ಇಲ್ಲಿ ಇನ್ನೂ ಒಂದು ನೋಡಿ, ನನ್ನ ಇಲ್ಲ ಅಂದ್ರೆ ಇಡೀ ವಿಶ್ವಕ್ಕೆ ಒಳಿತನ್ನ ಮಾಡು. ಒಳಿತು ಮಾಡುವಾಗ ಯಾವ ಭಾವದಿಂದ ಒಳಿತು ಮಾಡಬೇಕು? ಯಜ್ಞ ಭಾವ ಅವರಲ್ಲೂ ಬರ್ಬೇಕು. ಆ ಯಜ್ಞ ಭಾವಕ್ಕೂ ನಿನ್ನದೇ ಕರುಣೆ ಆಗ್ಬೇಕು. ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರಿಂದೇ ನಾವು ಹೇಳಿಕೊಂಡಿದ್ದು ಭಗವನ್ಮಯ, ಭಗವತ್ ಪ್ರಿಯ, ಭಗವದ ಅರ್ಪಿತ. ಆ ಭಾವ ಬರೋದಕ್ಕೆ ನಿನ್ನ ಕೃಪೆ ಬೇಕು. ಈ ಮೂರನ್ನ ಇಟ್ಕೊಂಡಿದ್ರೆ ಯಾವತ್ತು ಸುಖವೂ ಇಲ್ಲ, ದುಃಖವೂ ಇಲ್ಲ, ಭಾರವೂ ಇಲ್ಲ, ಬಾಧೆಯೂ ಇಲ್ಲ, ನೋವೂ ಇಲ್ಲ. ಯಾವಾಗ್ಲೂ ಏನು? ಸ್ವಾತ್ಮಾರಾಮಂ ಮುದಿತ ವದನಂ, ಯಾವಾಗ್ಲೂ ಆತ್ಮಾರಾಮ, ಯಾವಾಗ್ಲೂ ಆನಂದ. ಅಂಥ ಒಂದು ಸ್ಥಿತಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವುದಕ್ಕೆ ಈ ಮಂತ್ರ ನಮಗೆ ಅದನ್ನ ಹೇಳ್ತಾ ಇದೆ. ಆದ್ರಿಂದ ಮಾ ನಹ ತೋಕೆ, ನಮ್ಮ ಮಕ್ಕಳ ಮೇಲಾಗಲಿ, ಮಾ ನಹ ತನಯೇ, ನಮ್ಮ ಮೊಮ್ಮಕ್ಕಳ ಮೇಲಾಗಲಿ, ಮಾ ನಹ ಆಯುಷಿ, ನಮ್ಮ ಆಯುಸ್ಸಿನ ಮೇಲಾಗಲಿ, ನಹ ಗೋಷು, ನಮ್ಮ ಹಸುಗಳ ಮೇಲಾಗಲಿ, ನಹ ಅಶ್ವೇಶು, ನಮ್ಮ ಕುದುರೆಗಳ ಮೇಲಾಗಲಿ, ಮಾರೀರಿಷಃ, ಕೋಪ ಮಾಡಿಕೊಳ್ಳಬೇಡ, ಅವುಗಳನ್ನ ನಾಶ ಮಾಡಬೇಡ. ಇನ್ನು ರುದ್ರನೇ, ರುದ್ರನೇ ಮೇಲೆ ಹೇಳಿದಂತೆ ಜ್ಞಾನಾಧಿಷ್ಠಾತೃ ದೇವತೆಯೇ, ಎಲ್ಲವನ್ನ ಉಪಸಂಹಾರ ಮಾಡಬಲ್ಲ ದೇವತೆಯೇ, ನಮಗೆ ಯಾವ ಮೋಹಜಾಲಗಳಿದೆಯೋ ಆ ಎಲ್ಲಾ ಮೋಹಜಾಲವನ್ನು ಉಪಸಂಹಾರ ಮಾಡ ಹೊರಟಿರುವ ದೇವತೆಯೇ, ನಮಗೆ ಇದರ ಮೇಲೆ ಕೋಪ ಮಾಡಿಕೊಳ್ಳದೆ, ವೀರಾನ್, ನಾವು ವಿಕಾರ ಹೊಂದದಂತೆ, ಇವುಗಳ ಮೇಲೆ ಸಂಗ ಉಂಟಾಗದಂತೆ, ಇವುಗಳು ನಾನು ನನ್ನದು ಎಂಬ ಭಾವ ಬರದಂತೆ ನೀನು ನಮ್ಮನ್ನ ರಕ್ಷಿಸು. ಆ ರೀತಿಯಲ್ಲಿ ನೀನು ಅವಧೀಹಿ ಅಂದ್ರೆ ಕೊಲ್ಲಬೇಡ ಅಂದ್ರೆ ಅರ್ಥ ಏನು? ಪಾಲಿಸು, ರಕ್ಷಿಸು, ಪೋಷಿಸು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಇದೆಲ್ಲವನ್ನೂ ಕೂಡ, ಯಾವೆಲ್ಲವನ್ನು? ಮಕ್ಕಳು ಮೊಮ್ಮಕ್ಕಳನ್ನ ಪಿತೃಯಜ್ಞವಾಗಿ, ಪ್ರಾಣಿಗಳನ್ನ ಭೂತಯಜ್ಞವಾಗಿ, ನಮ್ಮ ಪ್ರಾಣವನ್ನ ಋಷಿಯಜ್ಞ ದೇವಯಜ್ಞವಾಗಿ, ಅಂದ್ರೆ ಪ್ರತಿದಿನವೂ ನಾವು ಮಾಡುವ ಅಗ್ನಿಹೋತ್ರಾದಿಗಳು ದೇವಯಜ್ಞ ಆದರೆ ನಾವು ಮಾಡ್ತಾ ಇರುವಂತ ಜ್ಞಾನ ವಿತರಣೆ ಅದು ಋಷಿಯಜ್ಞ. ಆ ರೀತಿ ನಮ್ಮ ಪ್ರಾಣವನ್ನ ನಾವು ಋಷಿಯಜ್ಞ ದೇವಯಜ್ಞವಾಗಿ ಬಳಸಿಕೊಳ್ಳುವುದಕ್ಕೆ ಹವಿಷ್ಮಂತಹ, ಹವಿಸ್ಸನ್ನ ಅರ್ಪಿಸ್ತಾ, ಸದಂ ಇತ್, ಯಾವಾಗಲೂ ಕೂಡ ಈ ರೀತಿ ನಿನ್ನನ್ನು ನಾವು ಪ್ರಾರ್ಥಿಸ್ತೇವಪ್ಪ, ನಮ್ಮ ಮೇಲೆ ಆ ರೀತಿಯ ಅನುಗ್ರಹವನ್ನ ಮಾಡು, ನಮ್ಮ ಮೇಲೆ ನಮ್ಮ ಬದುಕು ಯಜ್ಞಮಯವಾಗುವಂತೆ ಅನುಗ್ರಹವನ್ನ ಮಾಡು. ಯಜ್ಞಮಯವಾಗುವಂತೆ ಅನುಗ್ರಹ ಮಾಡು ಅಂದಾಗ ಮೇಲಿಂದೆಲ್ಲ 21 ಮಂತ್ರಗಳಲ್ಲಿ ಹೇಳಿದ್ದು ಫಲರೂಪದಲ್ಲಿ ದೊರಕೆ ಬಿಡುತ್ತೆ. ಅದಕ್ಕೋಸ್ಕರ ಇದು ಉಪಸಂಹಾರ ವಾಕ್ಯವಾಗಿ ಋಷಿ ಹೇಳ್ತಾ ಇದ್ದಾರೆ.
ಈಗ 4ನೇ ಅಧ್ಯಾಯ ಮಂಗಳ ಆಗತ್ತೆ. 5ನೇ ಅಧ್ಯಾಯಕ್ಕೆ ಹೋಗ್ಬೋದಾ? 5ನೇ ಅಧ್ಯಾಯದಲ್ಲಿ ಮೊದಲ ಮಂತ್ರ. ಈ ಮೊದಲನೇ ಅಧ್ಯಾಯದಿಂದ 2, 3, 4 ಅಧ್ಯಾಯಗಳವರೆಗೆ ಮೊದಲನೇ ಅಧ್ಯಾಯದಲ್ಲಿ ಪ್ರಶ್ನೆ ಇಟ್ಟುಕೊಂಡಿದ್ರು. ಪ್ರಶ್ನೆಗಳಿಗೆಲ್ಲ ಉತ್ತರವಾಗಿ ಅವರು ಧ್ಯಾನ ಯೋಗದಿಂದ ಕಂಡುಕೊಂಡ್ರು. ಅದು ದೈವಾತ್ಮ ಶಕ್ತಿ ಎಂಬುದಾಗಿ. ಅದರ ವಿಕಾಸ ಹೇಗೆ ಅನ್ನುವುದನ್ನ 3, 4 ತತ್ವ 2, 3 ಇದರಲ್ಲಿ ಹೇಳಿಕೊಂಡ್ರು. 4ರೊಳಗೆ ಸಾಧನಾ ಮಾರ್ಗ ಏನು, ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನುವುದನ್ನ ಹೇಳಿ ಅದರ ಫಲರೂಪದನ್ನು ಕೂಡ ಹೇಳಿದ್ರು. ಈಗ 5ನೇ ಅಧ್ಯಾಯದಲ್ಲಿ 2 ಅಕ್ಷರೇ ಬ್ರಹ್ಮ ಪರೇ ತು ಅನಂತೆ ವಿದ್ಯಾ ಅವಿದ್ಯೆ ನಿಹಿತೆ ಯತ್ರ ಗೂಢಃ ಕ್ಷರಂತು ಅವಿದ್ಯಾ ಹಿ ಅಮೃತಂತು ವಿದ್ಯಾ ವಿದ್ಯಾ ವಿದ್ಯೆ ಈಶತೆ ಎಷ್ಟು ಸೋ ಅನ್ಯಃ. ಈಗ ಮತ್ತೆ ಇಲ್ಲಿ ಆ ಉಪಸಂಹಾರ ವಾಕ್ಯ ಏನಿತ್ತು, ಮಾನಸ್ತೋಕೆ ಇತ್ತಲ್ಲ, ಆ ಉಪಸಂಹಾರ ವಾಕ್ಯವನ್ನೇ ಬೀಜವಾಗಿಟ್ಕೊಂಡು 5ನೇ ಅಧ್ಯಾಯ ಈಗ ಮುಂದುವರಿತಾ ಇದೆ. ಉಪಸಂಹಾರ ವಾಕ್ಯದಲ್ಲಿ ನಾವು ನೋಡಿದ 2 ಮಾತು ಏನು? ಮಾನಸ್ತೋಕೆ ತನಗೆ ಅನ್ನುವಾಗ ಅವಿದ್ಯಾರೂಪ, ಇದರ ಇನ್ನು ಹವಿಷ್ಮಂತೋ ಅನ್ನುವಾಗ ವಿದ್ಯಾರೂಪ. ಅವಿದ್ಯಾ ಅಂದ್ರೆ ಬಂಧ ರೂಪ, ಮೋಹ ರೂಪ. ಆದ್ರಿಂದಲೇ ನನ್ ಮಕ್ಕಳನ್ನ ಕೊಲ್ಬೇಡ, ನನ್ ಮೊಮ್ಮಕ್ ಆತರ ಪ್ರಾರ್ಥನೆಯಲ್ಲಿ ಮೋಹ ರೂಪ, ಆದ್ರಿಂದ ಅದನ್ನ ಅವಿದ್ಯೆ ಅಂತ ಇಟ್ಕೊಂಡ್ರೆ, ಜ್ಞಾನ ರೂಪದಲ್ಲಿ ಹವಿಷ್ಮಂತೋ ನಾವು ಸದಮಿತ್ ಹವಿಷ ಇದನ್ನ ಆಹ್ವಾನವನ್ನ ಮಾಡ್ತೇವೆ, ಹವಾಮಹೇ ಅನ್ನುವುದಾಗಿ. ಸದಮಿತ್ವಾ ಹವಾಮಹೇ ಅಂತ ಹೇಳುವಾಗ ನಿನಗೆ ನಾವು ಈ ಹವಿಸ್ಸಿನಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತೇವೆ, ಅದು ಜ್ಞಾನ ಸ್ವರೂಪ. ಹಾಗಾಗಿ ಅವಿದ್ಯೆ ಮತ್ತು ವಿದ್ಯೆ ಹೀಗೆ 2 ಇದೆಯಪ್ಪ. ಈ 2ರಲ್ಲಿ ಇದು ಎಲ್ಲಿದೆ? ಈ 2ನ್ನ ಮೀರಿ ಇವೆರಡೂ ಕೂಡ ಈ ಒಂದು ಪ್ರಪಂಚದ ಒಳಗಿದೆ. 2 ಅಕ್ಷರೇ, ಆ 2ಕ್ಕೆ ಮೀರಿ ಬ್ರಹ್ಮ ಪರೇ. ಬ್ರಹ್ಮ ಎಂಬುದು ಅದಕ್ಕೆ ಮೀರಿದ್ದು. ಆ ಬ್ರಹ್ಮ ಎಂಬುದು ಏನು? ಅನಂತ. ಅನಂತ ಅಂದ್ರೆ ಮತ್ತೆ ಅಲ್ಲಿ ಅಜಾತ ಅಂದಂತೆ, ಹುಟ್ಟಿಲ್ಲ ಅಂದ್ರೆ ಸಾವಿಲ್ಲ ಅಂತ. ಇಲ್ಲಿ ಸಾವಿಲ್ಲ ಅಂದ್ರೆ ಹುಟ್ಟಿಲ್ಲ ಅಂತ. ಅಂದ್ರೆ ಅನಾದಿ ಅನಂತನಾಗಿರುವಂಥ ಆ ಬ್ರಹ್ಮ ಯಾರು? ಈ ವಿದ್ಯೆ ಅವಿದ್ಯೆಲು ಇದೆಯಲ್ಲ, ಅದೆಲ್ಲವನ್ನ ಮೀರಿದ ನೆಲೆಯಲ್ಲಿ ಇದ್ದಾನೆ. ಆದ್ರಿಂದ ಅವನೊಳಗೆ, ಯಾರೊಳಗೆ? ಯಾರು ಈ ವಿದ್ಯೆಗೆ ಮೂಲವಾದ ತೇ ಧ್ಯಾನ ಯೋಗಾತ್ ಅಪಶ್ಯನ್ ದೇವಾತ್ಮ ಶಕ್ತಿಂ ಅಂತ ನಾವು ನೋಡಿದ್ವಲ್ಲ, ಅದರೊಳಗೆ ವಿದ್ಯಾ ಅವಿದ್ಯೆ ನಿಹಿತೆ ಯತ್ರ ಗೂಢೆ. ವಿದ್ಯೆಯೂ ಅಲ್ಲಿ ಅಡಗಿದೆ, ಅವಿದ್ಯೆಯೂ ಅಲ್ಲಿ ಅಡಗಿದೆ. ಅದು ಕಾಣ್ತಾ ಇಲ್ಲ, ಗೂಢವಾಗಿ ಅದು ಇದೆ. ಕ್ಷರಂತು ಅವಿದ್ಯಾ, ಅವಿದ್ಯೆ ಎಂಬುದು ನಾಶ ಆಗಿ ಹೋಗ್ಬಿಡುತ್ತೆ, ಅದು ಉಳಿಯುವಂಥದ್ದಲ್ಲ. ಕ್ಷರಂತು ಅವಿದ್ಯಾ, ವಿದ್ಯೆ ಎಂಬುದು ಅಮೃತಂ, ಅಮೃತಂತು ವಿದ್ಯಾ, ವಿದ್ಯೆ ಎಂಬುದು ಅಮೃತ. ಆದರೆ ಆ ಬ್ರಹ್ಮ ಅಂದ್ವಲ್ಲ, ಈಗ 2 ಅಂದ್ವಿ, ವಿದ್ಯೆ ಅವಿದ್ಯೆ ಎಲ್ಲ ಹೇಳಿದ್ವಿ. ಆ ಬ್ರಹ್ಮ ಎನ್ನುವುದು ವಿದ್ಯೆ ಅವಿದ್ಯೆಯನ್ನ ಮೀರಿದ್ದು. ಆದ್ರಿಂದ ಯಾರು ಆ ಪರಬ್ರಹ್ಮ ಅನ್ನೋದೊಂದು ಇದೆಯಲ್ಲ, ಅದು ವಿದ್ಯಾ ವಿದ್ಯೆಯೇ ಈಶತೆ ಎಷ್ಟು ಸೋ ಅನ್ಯಃ, ಅವನು ಬೇರೆಯವನೇ ಆಗಿದ್ದಾನೆ. ಸಹ ಅನ್ಯಃ, ಯಾರು ಬ್ರಹ್ಮ ಅನ್ನಿಸ್ಕೊಂಡಿದ್ದಾನೆ ಅವನು ವಿದ್ಯೆನೂ ಅಲ್ಲ, ಅವನು ಅವಿದ್ಯೆನೂ ಅಲ್ಲ. ವಿದ್ಯಾ ಅವಿದ್ಯ 2ನ್ನೂ ಮೀರಿ ಮೇಲೆ ಇರುವಂಥವನು. ಅದನ್ನೇ ನಾವು ಹಿಂದಿನ ಮಂತ್ರದಲ್ಲಿ ಹೇಳುವಾಗ ನತದಸ್ತಿ ಪೃಥಿವ್ಯಾಂಬ ದಿವಿ ದೇವೇಶು ಅನ್ನುವಾಗ ಎಲ್ಲವೂ ಕೂಡ ಸತ್ವರಜಸ್ತಮೋ ಗುಣಾತ್ಮಕವಾಗಿರುತ್ತೆ. ಸತ್ವರಜಸ್ತಮೋ ಗುಣಗಳ ಸಂಬಂಧ ಬಂದಾಗಲೇ ಪರಬ್ರಹ್ಮ ಎಂಬುದು ಈಶ್ವರ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿಯವರೆಗೆ ಅದು ಪರಬ್ರಹ್ಮ. ಈಶ್ವರ ಮಾಯಾ ಉಪಾಧಿಯಿಂದ ಕೂಡಿದಾಗ ಈಶ್ವರನಾಗುತ್ತಾನೆ, ಅಂದ್ರೆ ಒಡೆಯನಾಗುತ್ತಾನೆ. ಒಡೆಯನಾಗಿದ್ದರಿಂದ ಬ್ರಹ್ಮ ವಿಷ್ಣು ರುದ್ರರನ್ನ ಸೃಷ್ಟಿ ಮಾಡ್ತಾನೆ.
ಬ್ರಹ್ಮನಿಂದ ಸೃಷ್ಟಿ ಕಾರ್ಯವನ್ನ, ವಿಷ್ಣುವಿನಿಂದ ಸ್ಥಿತಿ ಕಾರ್ಯವನ್ನ, ರುದ್ರನಿಂದ ಲಯ ಕಾರ್ಯವನ್ನ ಮಾಡಿಸ್ತಾನೆ. ಆ ಮೂರಕ್ಕೂ ಕೂಡ ಸತ್ವರಜ ತಮಸ್ಸನ್ನೇ ಆಧಾರವಾಗಿಟ್ಕೊಳ್ತಾನೆ. ಇದೆಲ್ಲ ನಾವು ಪರಬ್ರಹ್ಮನು ತಾನು ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ ಕಾಣುವಂಥ ತತ್ವಗಳು. ಹಾಗಾಗಿ ಆದ್ರಿಂದ ಅಕ್ಷರ ಮತ್ತು ಕ್ಷರ ಅಂತ ಎರಡಿದ್ರೆ, ಅಕ್ಷರ ಯಾವುದು? ಮಾಯಾ ಉಪಾಧಿ ಸಹಿತವಾದ ಈಶ್ವರ. ಕ್ಷರ ಯಾವುದು? ಈ ಮಾಯೆಯಿಂದ ನಿರ್ಮಿತವಾಗಿರುವಂಥ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತುಂಬಿಕೊಂಡಿರುವ ಚರಾಚರ. ಹಾಗಾಗಿ ಈ ಎರಡು, ಕ್ಷರ ಮತ್ತು ಅಕ್ಷರ, ಈ ಎರಡು ಅವಿದ್ಯೆ ಮತ್ತು ವಿದ್ಯೆ. ಆದ್ರಿಂದ ಈ ಎರಡು ಮೇಲೆ, ಈ ಎರಡನ್ನು ಮೀರಿ ಬ್ರಹ್ಮನು ಇದ್ದಾನೆ. ಈ ಎರಡು ಎಲ್ಲಿದೆ? ಯಾರು ಬ್ರಹ್ಮ ಪರೇತ್ವನಂತೆ, ಅನಂತನಾದ ಬ್ರಹ್ಮನೊಳಗೆ ಗೂಢವಾಗಿದೆ, ಅಡಗಿಕೊಂಡಿದೆ. ಈ ಅವಿದ್ಯಾ ಎನ್ನುವುದು ಕ್ಷರಂ, ನಾಶವಾಗುವಂಥದ್ದು. ವಿದ್ಯಾ ಎಂಬುದು ಅಮೃತವಾದದ್ದು. ವಿದ್ಯೆ ಎರಡೂ ಕೂಡ, ಎರಡರ ಮೇಲೆ ಪ್ರಭುತ್ವ ಹೊಂದಿರುವವನು ಈಶ್ವರ. ಆದರೆ ಈ ಈಶ್ವರನಿಗೂ ಮೇಲೆ ಯಹ ಅನ್ಯಃ, ಬೇರೆ ಯಾರೋ ಇದಾನಲ್ಲ, ಸಹ ಅನ್ಯಃ, ಅವನು ಬೇರೆನೆ, ಅಂದ್ರೆ ಅವನೇ ಪರಬ್ರಹ್ಮ. ಆದ್ರಿಂದ ಈಗ ಏನನ್ನ ಹೇಳಿದಂತಾಯ್ತು ಈ ಮಂತ್ರದಿಂದ ಅಂತ ಕೇಳಿದ್ರೆ, ಈಶಾವಾಸ್ಯ ಉಪನಿಷತ್ತು ಹೇಳುವಂತೆ ಎರಡೂ ಕೂಡ ಅನ್ಯದಾಹು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಈಗ ನಮ್ಮ ಪ್ರಶ್ನೆ ಬರುವುದು, ಅಮೃತ ಅಂತ ಆದ್ಮೇಲೆ ವಿದುಸ್ತೆ ಅಮೃತ ಭವಂತಿ ಇತ್ಯಾದಿ ಎಲ್ಲ ಮಾತುಗಳನ್ನ ಹೇಳಿದ ಮೇಲೆ ಇನ್ನೂ ಏನಿದೆ ಅಂತ ಪ್ರಶ್ನೆ. ಆ ಇನ್ನೂ ಏನಿದೆ ಅನ್ನುವ ಪ್ರಶ್ನೆಗೆ ನಮಗೆ ಮೊಟ್ಟ ಮೊದಲು ಭಾಗವತವನ್ನ ತೆಗೆದಾಗ ಸಿಕ್ಕುವ ಉತ್ತರ ಏನು? ಪರೀಕ್ಷಿತ ತಾನು ಮರಣೋನ್ಮುಖನಾದಾಗ ಅವನಿಗೆ ಗೊತ್ತಾಯ್ತು, ಜೀವಿತಾವಧಿಯಲ್ಲಿ ಪ್ರತಿಯೊಂದು ಜೀವವೂ ಕೂಡ ಇಂದಲ್ಲ ನಾಳೆ ಮರಣಕ್ಕೆ ಒಳಗಾಗುತ್ತಾನೆ. ಆದ್ರಿಂದ ಜನನ ಮರಣಗಳ ಚಕ್ರದಿಂದ ನಾವು ಇದನ್ನ ಮತ್ತೆ ಹೇಳಿಕೊಂಡಿದ್ದೇವೆ ಛಾಂದೋಗ್ಯದ ಉಪಾಸನೆಯ ಕ್ರಮದಲ್ಲಿ. ಯಾವುದದು? ಸೂರ್ಯ ಗತಿಯಲ್ಲಿ ಬರುವಂತೆ ಯಾವುದು ತ್ರಿಗುಣಾತ್ಮಕವಾದ ವೇದ ಇದೆಯೋ ಆ ವೇದ ಉಪಾಸನೆ, ವೇದಗಳು ಬೋಧಿಸುವಂತ ಯಜ್ಞ ಯಾಗಾದಿ ಕರ್ಮಗಳು, ಇವುಗಳ ಅನುಷ್ಠಾನ ಮಾಡ್ತಾ ಇದ್ರೆ ಅವುಗಳ ಫಲರೂಪದಲ್ಲಿ ಲೋಕಗಳನ್ನ ಪಡೀತೇವೆ. ವಸುಲೋಕ, ರುದ್ರಲೋಕ, ಆದಿತ್ಯ ಲೋಕ, ಸಾಧ್ಯ ಲೋಕ, ಎಲ್ಲ ಲೋಕಗಳನ್ನ ಪಡೀತೇವೆ. ಆದರೂ ಅದು ವೃತ್ತದೊಳಗೇ ಇದೆ. ವೃತ್ತದಿಂದ ಅತೀತ ಆಗಬೇಕಾದ್ರೆ, ಅಂದ್ರಿಂದ ಈಗ ಶರೀರವನ್ನ ಬಿಟ್ಟ ನಂತರ ವಸು, ರುದ್ರ, ಆದಿತ್ಯ, ಸಾಧ್ಯ ಎಲ್ಲರೂ ಅಮರರು, ಆದರೂ ಇನ್ನೂ ಮೇಲಕ್ಕೆ. ಆದ್ರಿಂದ ಅಲ್ಲೇ ಛಾಂದೋಗ್ಯದಲ್ಲೇ ವಿದ್ಯುತ್ ಅಂತ ಇನ್ನೊಂದು ಲೋಕವನ್ನ ಹೇಳುತ್ತೆ. ಅಲ್ಲಿ ಅಮಾನವ ಒಂದು ಶಕ್ತಿ ಬಂದು ಇವನನ್ನ ತಾನೇ ಕರ್ಕೊಂಡು ಹೋಗುತ್ತೆ. ಯಾರು ಕೆಳಗಿನಿಂದ ಮೇಲಕ್ಕೆ ಗತಿ ಹೊಂದಿದಾನೋ, ಈ ವೃತ್ತದ ಗತಿಯನ್ನ ಬಿಟ್ಟು ಕೆಳಗಿನಿಂದ ಮೇಲಿನ ಗತಿ ಹೊಂದಿದಾನೋ ಅವನನ್ನ ಅದು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಚಂದ್ರಗತಿ, ಸೂರ್ಯಗತಿ ಎನ್ನುವ ಎರಡು ಗತಿಯನ್ನ ಪರಮಾತ್ಮ ಹೇಳ್ತಾನೆ. ಈ ಎರಡೂ ನಿತ್ಯ ಅಂತ ಕೂಡ ಹೇಳ್ತಾನೆ. ಲೋಕ ಸೃಷ್ಟಿಯಲ್ಲಿ ಇದು ಸಹಜವಾಗಿದೆ, ಅದನ್ನೆಲ್ಲ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈಗ ನಾವು ಹೇಳಕ್ ಹೊರಟಿರೋದು, ಪರೀಕ್ಷಿತ ಇದನ್ನ ಮರಣೋನ್ಮುಖನಾದವನು ಏನು ಮಾಡ್ಬೇಕು, ಯಾವ ಗತಿಯಲ್ಲಿ ಹೋಗ್ಬೇಕು? ಚಂದ್ರಗತಿನ, ಸೂರ್ಯಗತಿನ? ಯಾವ ಗತಿಯಲ್ಲಿ ಹೋದ್ರೂ ಮತ್ತೆ ನಾವು ಈ ವೃತ್ತದೊಳಗೆ ಇದ್ದೇವೆ ಅಂದ್ರೆ ಈ ವೃತ್ತದಿಂದ ಪಾರಾಗುವುದಕ್ಕೆ ದಾರಿ ಏನು? ಅದಕ್ಕಾಗಿ ಅವನು ಕಂಗೆಟ್ಟ. ಎಲ್ಲಾ ಋಷಿಮುನಿಗಳನ್ನ ಕೇಳ್ದ. ಗಂಗಾ ತಟಕ್ಕೆ ಬಂದ. ಗಂಗಾ ತಟ ಅಂದ್ರೆ ಋಷಿಗಳ ವಾಸಸ್ಥಾನ. ಬೇಕಾದ ಹಾಗೆ ಋಷಿಗಳು ಸಾಧನೆ ಮಾಡ್ತಾ ಇದ್ದಾರೆ. ಎಲ್ಲರನ್ನ ಪ್ರಾರ್ಥನೆ ಮಾಡ್ದ, ದಾರಿ ತೋರಿಸಿ, ದಾರಿ ತೋರಿಸಿ, ದಾರಿ ತೋರಿಸಿ. ಯಾರಿಂದಲೂ ದಾರಿ ಕಾಣ್ತಾ ಇಲ್ಲ. ಈಗ ಅವನೇನು ಮಾಡ್ದ?
ದಕ್ಷಿಣಾಭಿಮುಖವಾಗಿ ದರ್ಭೆಗಳನ್ನ ಹಾಕೊಂಡು ಪ್ರಾಯೋಪವೇಶಕ್ಕೆ ಸಿದ್ಧನಾಗಿ ಕುಳಿತ ಆ ವೇಳೆಗೆ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಂತಹ ಶುಕಮುನಿಗಳಿಗೆ ಈ ಪ್ರಶ್ನೆ ಕೇಳಿಸ್ತು. ತಕ್ಷಣ ಅವರು ಕೆಳಗಿಳಿದು ಬಂದವರು ಕೂತ್ಕೊಂಡ್ರು. ಇದೆಲ್ಲ ನಾವು ಕೇಳಿದ್ದೇವೆ. ಆದ್ರೆ ಅವರು ಕೂತಾಗ ಇವನು ಪ್ರಶ್ನೆ ಮಾಡ್ದ, ನನ್ನೊಬ್ಬನಿಗೆ ಅಲ್ಲ, ಪ್ರತಿಯೊಬ್ಬರೂ ಕೂಡ ಸಂಸಾರ ಎಂಬ ಸರ್ಪದಷ್ಟರಾಗುವವರೇ, ಅಂದ್ರೆ ಸಂಸಾರ ಸರ್ಪ ಕಚ್ಚುವವರೇ, ಕಚ್ಚಲ್ಪಡಿಸ್ಕೊಳ್ಳವರೇ. ಆದ್ರಿಂದ ಆ ಸಂಸಾರ ಎಂಬ ಕಚ್ಚುವ ಮುನ್ನ ಅಥವಾ ನಾವು ಯಾವ ರೀತಿ ಬಿಡುಗಡೆ ಹೊಂದಬೇಕು, ಏನು ಮಾಡ್ಬೇಕು, ಅದನ್ನ ತಾವು ದಯಮಾಡಿ ತಿಳಿಸಿಕೊಡಿ ಅಂತ ಕೇಳಿದಾಗ ಇವರು ಕುಳಿತ ತಕ್ಷಣ ದೇವತೆಗಳೆಲ್ಲ ಓಡಿ ಬಂದು ಇವನಿಗೆ ಏನ್ ಬೇಕು, ಮರಣ ಬೇಡ ತಾನೆ, ನಾವು ಇವನನ್ನ ಅಮೃತ, ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೇನೆ, ಅಮೃತ ಕೊಟ್ಟು ಇವನನ್ನ ಅಮರ ಮಾಡ್ತೇವೆ, ನಮಗೆ ಕಥಾಮೃತವನ್ನ ಕೊಟ್ಟು ಬಿಡಿ. ಯಾವುದನ್ನ ಶುಕಮುನಿಗಳು ಹೇಳಕ್ಕೆ ಹೊರಟಿದ್ರೋ ಅದನ್ನ ದೇವತೆಗಳು ತಗೊಳ್ತಾ ಇದ್ದಾರೆ. ಈ ಜಾಗನ್ನ ನೆನಪು ಮಾಡ್ಕೊಳ್ಳಿ. ಆದ್ರಿಂದ ಇಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಎನ್ನುವಾಗ ಅವಿದ್ಯೆ ಎಂಬುದು ಕ್ಷರ, ವಿದ್ಯೆ ಎಂಬುದು ಅಮೃತ. ಅಂದರೆ ಅದು ಏನು, ಮೇಲಿನ ಲೋಕಗಳು. ಯಾವುದು ಸೂರ್ಯ ಲೋಕನೋ ಆ ಸೂರ್ಯ ಲೋಕದ ಗತಿಯಲ್ಲಿ ಸಾಗಿ ಯಾವುದೋ ಒಂದು ನೆಲೆ ಮುಟ್ಟಿ ಮತ್ತೆ ತಿರುಗಾ ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ ಎನ್ನುವಂತೆ ಹಿಂತಿರುಗಿ ಬರಬೇಕು. ಹಾಗೆ ಹಿಂತಿರುಗಿ ಬಾರದ ನೆಲೆ ಇದೆಯಲ್ಲ, ಅದ್ಯಾವುದು, ಸಾಲೋಕ್ಯ ಸಾರೂಪ್ಯ. ಇನ್ನು ಸಾಲೋಕ್ಯ ಸಾರೂಪ್ಯವೂ ಕೂಡ ಮತ್ತೆ ಹಿಂತಿರುಗಿ ಬರುವಂತದ್ದೇ ಅಂತ ಹೇಳುತ್ತೆ ಶಾಸ್ತ್ರ. ಯಾವುದು ಕೈವಲ್ಯ ಸ್ಥಿತಿ ಹೊಂದುತ್ತೆ ಆ ಜೀವಕ್ಕೆ ಮಾತ್ರ ಮತ್ತೆ ಹಿಂತಿರುಗಿ ಬರುವ ನೆಲೆ ಇಲ್ಲ. ಹಾಗೆ ಕೈವಲ್ಯ ಸ್ಥಿತಿಯನ್ನ ಹೊಂದುವುದು ಎಲ್ಲೋ ಕೋಟಿಗಳಲ್ಲಿ ಒಂದು ಜೀವ ಮಾತ್ರ ಅನ್ನುವುದನ್ನ ಶಾಸ್ತ್ರ ಹೇಳುತ್ತೆ. ಅದನ್ನ ಈಗ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಅದನ್ನೇ ಈಶಾವಾಸ್ಯ ಹೇಳ್ತಾ ಇದೆ. ಆದ್ರಿಂದ ಅನ್ಯದೇವಾಹು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ವಿದ್ಯಾಂಚ ವಿದ್ಯಾಂಚ ಎಸ್ತದ್ವೇದ ಉಭಯಂ ಸಹ, ಇದೆಲ್ಲ ಹೇಳುವಾಗ ಅಮೃತ ಅಂದರೆ ಮೇಲಿನ ಲೋಕಗಳನ್ನ ಹೊಂದುತ್ತಾರೆ. ಬ್ರಹ್ಮಾದಿ ಲೋಕಗಳ ವಾಸ ಅಂದ್ರೆ ಎಷ್ಟೋ ಕೋಟಿ ವರ್ಷಗಳು ತಾನೆ, ಅದು ಆಲ್ಮೋಸ್ಟ್ ಅಮೃತ ತರಾನೇ ತಾನೆ. ಅದಕ್ಕೋಸ್ಕರ ಅದನ್ನ ಅಮೃತ ಅಂತ ಕರೆದಿದ್ದಾರೆ. ಆದರೆ ಹಿಂತಿರುಗಿ ಬರದೇ ಇರೋದಿಲ್ಲ. ಈಗ ಶುಕಮುನಿಗಳು ಹೇಳಕ್ ಹೊರಟಿರೋದು ಹಿಂತಿರುಗಿ ಬಾರದಂತ ನೆಲೆ. ಅದೇ ಯಾವುದು, ಅನ್ಯಃ ಸಹ, ಅಂದ್ರೆ ಈ ವಿದ್ಯೆ ಅವಿದ್ಯೆಯ ನೆಲೆಯನ್ನ ಮೀರಿದ ನೆಲೆಯಲ್ಲಿ ಇರುವಂಥವನು. ಆದ್ರಿಂದೇ ಈಶಾ ಹೇಳುವಾಗ ವಿದ್ಯೆ ಅವಿದ್ಯೆ ಎರಡನ್ನೂ ಕೂಡ ಬಿಟ್ಟು ಬಿಡಬೇಕು. ವಿದ್ಯೆಯನ್ನು ಯಾವುದೋ ನೆಲೆಯವರೆಗೆ, ಅವಿದ್ಯೆಯನ್ನು ಯಾವುದೋ ನೆಲೆಯವರೆಗೆ ತಗೊಂಡ ನಂತರ ವಿದ್ಯೆ ಅವಿದ್ಯೆ ಎರಡನ್ನೂ ಬಿಟ್ಟರೆ ಆ ಮೇಲಿರುವ ವಸ್ತುವನ್ನ ನಾವು ಹೊಂದುವುದಕ್ಕಾಗತ್ತೆ, ಸೇರುವುದಕ್ಕಾಗತ್ತೆ ಅಂತ ಈಶಾವಾಸ್ಯ ತಿಳಿಸುತ್ತೆ. ಶ್ರೀರಾಮಕೃಷ್ಣರು ಕೂಡ ಅದೇ ದೃಷ್ಟಾಂತವನ್ನ, ಅದೇ ವಿಚಾರವನ್ನ ಹೇಳುವಾಗ, ಮುಳ್ಳು ಹೊಕ್ಕಿದ್ರೆ ಮುಳ್ಳನ್ನ ತೆಗೆಯೋದಕ್ಕೆ ನಾವೇನ್ ಮಾಡ್ತೇವೆ, ಮತ್ತೊಂದು ಮುಳ್ಳು ಅಂದ್ರೆ ಸೂಜಿ, ಒಟ್ಟು ಶಾರ್ಪ್ ಎಡ್ಜ್ ಇರೋ ಅಂತದೊಂದನ್ನು ತಗೋತೀವಿ. ಮುಳ್ಳು ಅಂದ್ರೂ ಅದೇ ತರ. ಅದನ್ನ ತೆಗೆದ ಮೇಲೆ ಏನ್ ಮಾಡ್ತೀವಿ, ಇದು ನನ್ನ ಕಾಲಲ್ಲಿರೋ ಮುಳ್ಳನ್ನ ತೆಗೆದು ಉಪಕಾರ ಮಾಡಿದೆ, ನನ್ಗೆ ಸಹಾಯ ಮಾಡಿದೆ, ನಾನು ಕೃತಜ್ಞನಾಗಿರ್ಬೇಕು, ಇದು ನನ್ನ ಹತ್ರ ಇರ್ಲಿ ಅಂತ ರಕ್ಷಿಸ್ಕೊಳ್ತೀವೇನು. ಮುಳ್ಳನ್ನ ಅಂದ್ರೆ ಯಾವುದರ ಸಹಾಯದಿಂದ ತೆಗೆದು ಅದನ್ನು ಪಕ್ಕಕ್ಕೆ ಹಾಕ್ತಿವಲ್ವಾ, ಅದೇ ರೀತಿ. ಹಾಗೆ ಈಗ ನಾವು ದೋಣಿಯಲ್ಲಿ ಇದು ನದಿಯ ಆ ದಡದಿಂದ ಈ ದಡಕ್ಕೆ ಬರಬೇಕಾಗಿದೆ. ಹಾಗೆ ದಡವನ್ನ ದಾಟಬೇಕಾದಾಗ ನಾವು ದೋಣಿಯ ಸಹಾಯವನ್ನ ತಗೊಂಡಿರ್ತೀವಿ. ಅಯ್ಯೋ, ಈ ದೋಣಿ, ಈ ನಾವಿಕ ನನ್ನನ್ನ ದಾಟಿಸಿದ್ದಾರೆ, ಇವನನ್ ಬಿಟ್ಬಿಡದ, ಇವನ ಸಹಾಯದಿಂದ ಅಲ್ವಾ ನಾನ್ ದಾಟಿದ್ದು, ಈ ದೋಣಿನ್ ಬಿಟ್ಬಿಡದ ಅಂತ ಅಲ್ಲೇ ಕೂತ್ರೆ ಅದು ಮತ್ತೆ ಅಂಟೆ ಆಗತ್ತೆ. ಆದ್ದರಿಂದಲೇ ಅದನ್ನ ಬಿಟ್ಟು ಬಿಡಬೇಕು. ಆದ್ರಿಂದ ಉಪನಿಷತ್ತು ಹೇಳುವಾಗ ತ್ಯಜ ಧರ್ಮಂ ಅಧರ್ಮಂಚ ಉಭೇ ಸತ್ಯಾನೃತೆ, ಧರ್ಮವನ್ನು ಅಧರ್ಮವನ್ನು, ಸತ್ಯವನ್ನು ಅನೃತವನ್ನು ಎಲ್ಲ ಬಿಟ್ಬಿಡು. ತ್ಯಜ ಉಭೇ ಸತ್ಯಾನೃತೆ ತ್ಯಕ್ತ್ವಾ ಏನ ತ್ಯಜಸಿ, ಯಾವುದರ ಸಹಾಯದಿಂದ ನೀನು ಧರ್ಮವನ್ನ ಬಿಟ್ಟೆ ಅಧರ್ಮವನ್ನ ಬಿಟ್ಟೆ, ಎಲ್ಲವನ್ನ ಬಿಡುವುದು ಯಾವುದರ ಸಹಾಯದಿಂದ, ಶರೀರದ
ಬುದ್ಧಿಯ, ಮನಸ್ಸಿನ, ಅಂತಃಕರಣ ಇವುಗಳ ಸಹಾಯದಿಂದ ಬಿಟ್ಟೆ ತಾನೆ ಅದನ್ನು ಬಿಟ್ಟಾಕ್ಬಿಡು. ಆದ್ರಿಂದ ಏನ ತ್ಯಜಸಿ ತತ್ಯಜ, ಯಾವುದರ ಮೂಲಕ ಅದನ್ನ ಬಿಡ್ತಾ ಇದೆಯೋ ಅದನ್ನೂ ಬಿಟ್ಟರೆ ದೊರಕುವುದು ಯಾವುದು? ಅನ್ಯ ಸಹ, ಬೇರೆಯವನಿದಾನಲ್ಲ. ಧರ್ಮ ಅಧರ್ಮ, ವಿದ್ಯೆ ಅವಿದ್ಯೆ, ಸತ್ಯ ಅನೃತ, ಆ ಎಲ್ಲಕ್ಕಿಂತ ಮೇಲೆ ಇರೋನಿದಾನಲ್ಲ, ಅವನು ಬೇಕು ಅಂದ್ರೆ ಈ ಎಲ್ಲವನ್ನ ಬಿಡು ಎಂಬುದಾಗಿ ಹೇಳುತ್ತೆ. ಅದನ್ನೇ ಈ ಮಂತ್ರ ನಮಗೆ ಹೇಳ್ತಾ ಇದೆ. ಇಷ್ಟು ಸುದೀರ್ಘ ಅವಧಿಯಲ್ಲಿ ಪರಬ್ರಹ್ಮ ತತ್ವ ಅಂದ್ರೆ ಏನು, ಪರಬ್ರಹ್ಮನಿಗೂ ಪ್ರಪಂಚಕ್ಕೂ ಇರುವ ಸಂಬಂಧ ಏನು, ಪ್ರಪಂಚದಲ್ಲಿರುವ ಜೀವಿಗೂ ಪರಬ್ರಹ್ಮನಿಗೂ ಇರುವ ಸಂಬಂಧ ಏನು, ಜೀವಿ ತಾನು ಅನುಭವಿಸುತ್ತಾ ಇರುವ ಸುಖ ದುಃಖಗಳು, ಜೀವಿ ತಾನು ಮತ್ತೆ ಮತ್ತೆ ಬೇರೆ ಬೇರೆ ಶರೀರವನ್ನ ಪಡೆಯುವುದಕ್ಕೆ ಇರುವ ಸಂಬಂಧಗಳು, ಆ ಪರಬ್ರಹ್ಮ ವಸ್ತುವಿನ ಸಂಬಂಧ, ಇದೆಲ್ಲವನ್ನೂ ಇಷ್ಟು ಅಧ್ಯಾಯದಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಅದೆಲ್ಲವೂ ಕೂಡ ಪರಬ್ರಹ್ಮನಿಗೆ ಅಂಟುವಂಥದ್ದಲ್ಲ. ಆದ್ರಿಂದ ಜೀವಿ ಮತ್ತೆ ಮತ್ತೆ ಶರೀರವನ್ನ ಪಡೀಬಾರ್ದು, ಮತ್ತೆ ಮತ್ತೆ ಈ ಸತ್ಯಲೋಕವಾಗ್ಲಿ ಅಥವಾ ಈ ಮೇಲಿನ ಲೋಕಗಳಾಗ್ಲಿ ಕೆಳಗಿನ ಲೋಕಗಳಾಗ್ಲಿ ಮಧ್ಯಲೋಕ ಆಗ್ಲಿ ಅನುಭವಿಸಬಾರದು ಅನ್ನೋದಿರೋದಾದರೆ ವಿದ್ಯೆ ಅವಿದ್ಯೆ ಅಂತ ಅಂಟ್ಕೋಬೇಡ, ಸತ್ಯ ಅಸತ್ಯ ಅಂತ ಅಂಟ್ಕೋಬೇಡ. ಅವಿದ್ಯೆ ತಾನೇ ದೋಷಕಾರಿಯಾದ್ದು, ಅವಿದ್ಯೆಯನ್ನು ಬಿಟ್ಬಿಡೋಣ ಅನ್ಕೋಬೇಡ. ಯಾಕೆ ಅಂದ್ರೆ ಈ ಎರಡಕ್ಕೂ ಮೇಲೆ ಇರುವವನು. ಯಾವುದೇ ವಿದ್ಯೆ ಆದ್ರೂ ಅವಿದ್ಯೆ ಆದ್ರೂ ಅದಕ್ಕೊಂದು ಕೊನೆ ಇದೆ. ಅದಕ್ಕೆ ಇಲ್ಲಿ ಆರಂಭದಲ್ಲೇ ಅನಂತ ಎಂಬ ಶಬ್ದದಿಂದ ಪರಬ್ರಹ್ಮ ವಸ್ತುವನ್ನ ಸಂಬೋಧನೆ ಮಾಡಿದ್ದಾರೆ. ಅನಂತ, ಅವನು ಅಂತ ಇಲ್ಲದವನು. ಅದೇ ಹಿಂದಿನ ಮಂತ್ರದಲ್ಲಿ ಅಜಾತ ಅಂದಿದ್ರು. ಎಷ್ಟು ವ್ಯತ್ಯಾಸ ಇದೆ ನೋಡಿ ಸಂಬೋಧನೆಯಲ್ಲಿ. ಜನ್ಮ ಇದೆ ಅಂದಾಗ ವಿಕಾಸಗೊಳ್ಳುತ್ತಾ ಇದ್ದಾನೆ ಅಂದ್ರೆ ಆ ವಿಕಾಸಗೊಳ್ಳುವ ಕ್ರಿಯೆಯಲ್ಲಿ ಏನಿದೆ? ವಿಕಾರಗಳಿದೆ. ವಿಕಾರ ಅಂದ್ರೆ ಭಯ ಹುಟ್ಟಿಸುವಂತ ಅಲ್ಲ, ಬದಲಾವಣೆಗಳಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಪರಿವರ್ತನೆ ಇದೆ. ಅಜಾತ ಅಂದಾಗ ಪರಿವರ್ತನೆಗೆ ಒಳಗಾಗುವವನಲ್ಲ. ಅದೇ ರೀತಿಯಲ್ಲಿ ಈ ಅಕ್ಷರಾಕ್ಷರ ಎಂಬುದು ಯಾವುದೇ ಆಗಿದ್ರು ಒಂದಲ್ಲ ಒಂದು ಕಾಲ ಅಂತವಾಗ್ಬಿಡುತ್ತೆ. ಆದ್ರಿಂದಲೇ ಬ್ರಹ್ಮಲೋಕವಾಗಿದ್ರೂ ಅಂತ್ಯಗೊಳ್ಳುತ್ತೆ. ಅದು ಅಂತ್ಯಗೊಳ್ಳಬಾರದು ಅನ್ನುವಂಥ ನೆಲೆ ಬೇಕು ಅಂದ್ರೆ ಈ ಎಲ್ಲಕ್ಕೆ ಕೊನೆಯಾಗಿರುವ, ಎಲ್ಲದರ ಮೇಲಿರುವ ಆ ಸಹ ಅನ್ಯಃ ಯಾರಿದ್ದನೋ ಅವನನ್ನ ನೀನು ಹಿಡ್ಕೋಬೇಕು, ಅವನನ್ನ ನೀನು ಆರಾಧಿಸಬೇಕು, ಅವನನ್ನ ನೀನು ಭಾವಿಸಬೇಕು. ಹಾಗಾದಾಗ ವಿದ್ಯೆಯಾಗ್ಲಿ ಅವಿದ್ಯೆಯಾಗ್ಲಿ ಯಾವುದು ಕೂಡ ಬೇಡ, ಎಲ್ಲವನ್ನು ಬಿಟ್ಟು ಬಿಡಬೇಕು. ಅದನ್ನೇ ನಮಗೆ ಕೊನೆಯ ಮಂತ್ರ, 4ನೇ ಅಧ್ಯಾಯದ ಕೊನೆಯ ಮಂತ್ರ, ಹವಿಷ್ಮಂತಹ ಸದಮಿತ್ ತ್ವಾ ಹವಾಮಹೇ. ಹೇಗಪ್ಪ ಅದನ್ನ ಬಿಡೋದು ಅಂತ ಕೇಳಿದ್ರೆ ಯಜ್ಞ ಭಾವದಿಂದ ಅದನ್ನ ಬಿಡಬೇಕು. ಯಜ್ಞ ಭಾವ ಇದ್ರೆ ಅದು ಅಂಟುಕೊಳ್ಳೋದೇ ಇಲ್ಲ. ಅಂಟುಕೊಂಡ್ರೆ ತಾನೇ ನೀನು ಕೆತ್ತಬೇಕು. ಜ್ಞಾನಾಸಿನ, ಜ್ಞಾನ ಎಂಬ ಖಡ್ಗದಿಂದ ಅದನ್ನು ಕತ್ತರಿಸಬೇಕು. ಅದು ಅಂಟೇ ಕೊಳ್ಳಲ್ಲ. ಹೇಗಿದ್ರೆ ಯಜ್ಞಾರ್ಥಾತ್ ಕರ್ಮಣಃ, ಕರ್ಮ ಎನ್ನುವುದನ್ನ ಯಜ್ಞ ಭಾವ. ಆದ್ರಿಂದಲೇ ಹವಿಷ್ಮಂತಹ, ನಾವು ಹವಿಷ್ಮಂತಹ ಸದಮಿತ್ ಹವಾಮಹೇ ಅನ್ನುವ ಒಂದು ತತ್ವದಿಂದ ವಿಕಾಸಗೊಂಡು ಈ ಎರಡು ನೆಲೆ ಏನಿದೆ? ಬದಲಾವಣೆಗಳ ನೆಲೆ, ಬದಲಾವಣೆಗಳು ಅಂತ್ಯಗೊಳ್ಳುವ ನೆಲೆ, ಬದಲಾವಣೆಗಳೇ ಇಲ್ಲದ ನೆಲೆ ಇದೆಯಲ್ಲ, ಆ ಬದಲಾವಣೆಗಳೇ ಇಲ್ಲದ ನೆಲೆಯನ್ನ ಮುಟ್ಟುವುದಕ್ಕೆ, ಬದಲಾವಣೆಗಳಿರುವ ನೆಲೆಯು ಅಂತವಾಗಿ ಅದರ ಅತೀತವಾದ ನೆಲೆಯನ್ನ ಮುಟ್ಟುವುದಕ್ಕೆ ಏನ್ ಮಾಡ್ಬೇಕು? ಇಷ್ಟು ಕಾಲ ಹೇಳಿಕೊಂಡು ಬಂದ್ವಲ್ಲ, ಆ ಯಾವುದನ್ನು ಅಂಟಿಕೊಳ್ಳದೆ ಇರಬೇಕು. ಅದಕ್ಕೆ ಶ್ರೀಮಾತೆ ಹೇಳುವಾಗ, ನಾನು ಸನ್ಯಾಸಿ ಎನ್ನುವ ಒಂದು ಅಹಂಭಾವ ತುಂಬಾ ಕೆಟ್ಟದ್ದಪ್ಪ. ಆ ರೀತಿಯಲ್ಲಿ ನಾನು ಜ್ಞಾನಿ, ನಾನು ಯೋಗಿ, ನನಗೆ ಏನು ಮಾಡುತ್ತೆ ಈ ಪ್ರಪಂಚ, ಹಾಗೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚ ಯಾರನ್ನೂ ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಅಲುಗಾಡಿಸಿ ಬಿಡುತ್ತೆ. ಯಾರನ್ನೂ ಕೂಡ ತನ್ನ ಒಂದು ಇದರ ಒಳಗೆ ಕೆಡವಿಕೊಂಡು ಬಿಡುತ್ತೆ. ಅದಕ್ಕೋಸ್ಕರನೇ ರುದ್ರ ಅಂತ ಹಿಂದಿನ ಮಂತ್ರಗಳಲ್ಲಿ ಹೇಳಿರೋದು. ಕೆಡಿಸಿಕೊಂಡು ಬಿಡುತ್ತೆ ಅಂದಾಗ ಭಯವನ್ನ ಹುಟ್ಟಿಸುತ್ತೆ ಈ ಪ್ರಪಂಚ.
ಆದ್ರೆ ಅದನ್ನೇ ಪರಮಾತ್ಮ ಭಾವದಲ್ಲಿ ನೀನು ಕಂಡುಕೊಂಡಾಗ ಅದು ಭಯ ಹುಟ್ಟಿಸುವಂತದಾಗಲ್ಲ, ಜ್ಞಾನಮಯವಾಗುತ್ತೆ, ಜ್ಞಾನ ಸಾಧಕವಾಗುತ್ತೆ. ಆ ಜ್ಞಾನಮಯ ಜ್ಞಾನ ಸಾಧಕವಾದಾಗ ನಾವು ಇದರಿಂದ ಬಿಡುಗಡೆಯನ್ನ ಹೊಂದುವುದಕ್ಕೆ ದಾರಿ ಕಾಣುತ್ತೆ. ಅಲ್ಲಿವರೆಗೆ ಏನಾಗಿದೆ, ಶ್ರೀರಾಮಕೃಷ್ಣರು ಹೇಳುವಂತೆ ಪಾಚಿ ತುಂಬಿಕೊಂಡು ಬಿಟ್ಟಿದೆ, ವ್ಯಾಪಿಸಿಕೊಂಡು ಬಿಟ್ಟಿದೆ. ಅದನ್ನ ತೆರೆಯುವ ಒಂದು ಇದು ಬರ್ಬೇಕಾದ್ರೆ ಅದಕ್ಕೆ ಸಹಾಯಕವಾಗಿ ಈ ಮಂತ್ರ ಬಂದಿದೆ. ಆದ್ರಿಂದ ದ್ವೇ ಅಕ್ಷರೇ ಬ್ರಹ್ಮ ಪರೇ ತು ತು ಅನಂತೆ ತ್ವನಂತೆ ಅಂತ ಇದೆ. ತು ಅನಂತೆ ವಿದ್ಯಾ ವಿದ್ಯೆ ನಿಹಿತೆ ಯತ್ರ ಗೂಢೆ ಕ್ಷರಂ ತು ಅವಿದ್ಯಾ ಹಿ ಅಮೃತಂ ಕ್ಷರಂ ತು ಅವಿದ್ಯಾ ಹಿ ಅಮೃತಂ ತು ವಿದ್ಯಾ. ತು ಅಂದ್ರೆ ಅದು ಸುಮ್ನೆ ಇದಕ್ಕೋಸ್ಕರ ಹೇಳ್ಕೊಂಡಿರೋದಷ್ಟೇ. ತು ಅಂದ್ರೆ ಆದರೆ ಅನ್ನೋ ಅರ್ಥ ಇದೆ, ಇಲ್ಲಿ ಏನು ಅರ್ಥ ಇಲ್ಲ. ವಿದ್ಯಾ ವಿದ್ಯೆ ಈಶತೆ ಯಹ ತು ಸೋ ಅನ್ಯಃ. ಆದ್ರಿಂದ ಬ್ರಹ್ಮ ಪರೇ, ಯಾವುದು ಮಾಯಾ ಉಪಾಧಿಯೊಡಗೂಡಿದ ಬ್ರಹ್ಮವಾಗಿದೆಯೋ ಅದಕ್ಕಿಂತಲೂ ಶ್ರೇಷ್ಠವಾಗಿ ಅನಂತ ಎಂಬುದು ಒಂದಿದೆ. ಆ ಅನಂತೆ, ಅನಂತದೊಳಗೆ, ಯತ್ರ ಅನಂತ, ಆ ಅನಂತದೊಳಗೆ ದ್ವೇ ಅಕ್ಷರೇ, ಆ ಅಕ್ಷರ ಎರಡೂ ಕೂಡ ಏನಾಗಿದೆ, ವಿದ್ಯಾ ಅವಿದ್ಯೆ. ಅಕ್ಷರನಾದ ಆ ಅನಂತನಾದ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನಿಗಿಂತಲೂ ಮೇಲಿರುವ ಅವನಲ್ಲಿ ವಿದ್ಯಾ ಅವಿದ್ಯೆ ದ್ವೇ, ವಿದ್ಯೆ ಮತ್ತು ಅವಿದ್ಯೆ ಎಂಬ ಎರಡು ಗೂಢೆ, ಗೂಢವಾಗಿ ನಿಹಿತೆ, ಅಡಗಿಕೊಂಡಿದೆ. ಅಂದ್ರೆ ಅದು ಒಳಗಡೆ ಇದೆ, ಕಾಣ್ತಾ ಇಲ್ಲ. ವಿದ್ಯೆ ಅನ್ನುವುದೇನು ಇಲ್ಲಿ ಪಟ್ಟಿ ಹಾಕೊಂಡು ಗೊತ್ತಾಗುವಂತದ ಅಲ್ವಾ? ಅವಿದ್ಯೆ ಅನ್ನುವುದು ಪಟ್ಟಿ ಹಾಕೊಂಡು ಇವನು ಮೂಢ ಇವನು ಮೂರ್ಖ ಅಂತ ಪಟ್ಟಿ ಹಾಕೊಂಡು ಬರ್ತಾನ. ಹೇಗೆ ಅದು ಒಳಗಡೆ, ವ್ಯಕ್ತಿಯ ಒಳಗಡೆ ಇದಿರೋದು ಇದೆ ಅಲ್ವಾ? ಅವನ ನಡೆ ನುಡಿ ಅದಕ್ಕೆ ಗುರುತಾಗತ್ತೆ, ಅವನ ಹಾವಭಾವ ಗುರುತಾಗತ್ತೆ, ಯಾರು ವಿದ್ಯಾವಂತ ಯಾರು ಅವಿದ್ಯಾವಂತ. ಅದನ್ನ ಪಟ್ಟಿ ಹಾಕೊಳ್ಳೋದಲ್ಲ. ಆದ್ರೆ ಅದ್ ಹೇಗೆ ವ್ಯಕ್ತಿಯಲ್ಲಿ ಗೂಢವಾಗಿದೆ, ಹಾಗೆ ಈ ಪ್ರಪಂಚದಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಗೂಢವಾಗಿದೆ. ಈ ಗೂಢವಾಗಿರುವ ವಿದ್ಯೆ ಅವಿದ್ಯೆಗಿಂತ ಅನಂತನಾದವನೊಬ್ಬ ಇದ್ದಾನೆ, ಅಕ್ಷರನಾದವನೊಬ್ಬ ಇದ್ದಾನೆ, ಅವನು ಬ್ರಹ್ಮನಿಗಿಂತ ಮೇಲೆ ಇದ್ದಾನೆ. ಇದು ಮೊದಲ 2 ಪಾದದ ಅರ್ಥ. ಈಗ 3 ಮತ್ತು 4ನೇ ಪಾದ ಏನ್ ಹೇಳ್ತಾ ಇದೆ? ಅವಿದ್ಯಾ ಎಂಬುದು ಕ್ಷರವಾದದ್ದು, ಕ್ಷರಂತು ಅವಿದ್ಯಾ. ವಿದ್ಯಾ ಎಂಬುದು ಅಮೃತಂ, ಅದು ಅಮೃತವಾದದ್ದು. ಈ ವಿದ್ಯೆ ಮತ್ತು ಅವಿದ್ಯೆ ಅಂದ್ರೆ ಕ್ಷರ ಮತ್ತು ಅಕ್ಷರ, ಅಮೃತ ಮತ್ತು ಕ್ಷರ, ಈ ಎರಡರ ಮೇಲೆ ಈಶತೆ, ಪ್ರಭುತ್ವವನ್ನು ಯಹ ಯಾರು ಹೊಂದಿದ್ದಾನೋ, ಅಂದ್ರೆ ಈ ಕ್ಷರವನ್ನ ಸೃಷ್ಟಿ ಮಾಡಿದವನು, ಕ್ಷರದ ಒಳಗಿದ್ದು ಕ್ಷರವನ್ನ ನಿಯಮನ ಮಾಡುವವನು, ನೀ ಹೀಗಿರ್ಬೇಕು ನೀ ಹೀಗಿರ್ಬೇಕು ನೀ ಹೀಗ್ ಮಾಡ್ಬಾರ್ದು ನೀ ಇದ್ ಮಾಡ್ಬೇಕು, ಇದು ಆ ರೀತಿ ನಿಯಮನ ಮಾಡುವವನು. ಹಾಗೆ ಅಕ್ಷರವಾದ ವಿದ್ಯೆಯಲ್ಲಿ ಅಮೃತ ರೂಪದಲ್ಲಿ ಇದ್ದುಕೊಂಡು ವಿದ್ಯೆಯಿಂದ ಇದು ಪಡಿಬೇಕು ಇದು ಪಡಿಬೇಕು ಇದು ಪಡಿಬೇಕನ್ನುವ ನಿಯಮನವನ್ನ ಮಾಡುವವನು. ಅವನು ಯಾರೋ ಇದನಲ್ಲ, ಯಹ ಈಶತೆ ಸಹ ಅನ್ಯಃ. ಅವನು ವಿದ್ಯೆನೂ ಅಲ್ಲ ಅವಿದ್ಯೆನೂ ಅಲ್ಲ, ವಿದ್ಯೆ ಅವಿದ್ಯೆಗೆ ಮೇಲಿರುವವನು. ಅವನು ಕ್ಷರನೂ ಅಲ್ಲ ಅಕ್ಷರನೂ ಅಲ್ಲ, ಅದಕ್ಕಿಂತ ಮೇಲೆ ಇರುವವನು. ಅದನ್ನೇ 15ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳುವಾಗ ಕ್ಷರ ಮತ್ತು ಅಕ್ಷರ, ಪರಮಾತ್ಮ ಎನ್ನುವವನು ಅನ್ಯಃ, ಕ್ಷರ ಎನ್ನುವವನು ಅಕ್ಷರ ಎನ್ನುವವನು ಇಬ್ಬರಿದ್ದಾರೆ, ಆದರೆ ಪರಮಾತ್ಮ ಅನ್ಯಃ ಎಂಬುದಾಗಿ 15ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಆ ಸಾರವನ್ನು ಕೂಡ ಇಲ್ಲಿ ನಾವು ತಗೊಳ್ಬಹುದು. ಹೀಗೆ ಒಟ್ಟು ಈ ಮಂತ್ರ ಏನು ಹೇಳ್ತಾ ಇದೆ? ಯಾವುದರ ಮೋಹ ಎನ್ನುವ ಅಂದ್ರೆ ತೋಕ ತನಯ ಇವುಗಳು ಬೀಜವಾಗಿದ್ರೆ ಅದು ಅವಿದ್ಯೆಯಾಗಿರುತ್ತೆ, ಹವಿಷ್ಮಂತ ಅನ್ನುವುದು ಬೀಜವಾಗಿದ್ರೆ ಅದು ವಿದ್ಯೆಯಾಗಿರುತ್ತೆ. ಈ ವಿದ್ಯೆ ಅವಿದ್ಯೆ ಎಂಬುದು ಎರಡೂ ಪ್ರತಿಯೊಂದು ಜೀವದೊಳಗೆ ಗೂಢವಾಗಿದೆ. ಹಾಗೆ ಪ್ರತಿಯೊಂದು ಜೀವದೊಳಗೆ ಗೂಢವಾಗಿದ್ದು ಅದರಿಂದ ಹೇಗೆ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಇದು ಜೀವಿಗೆ ಜನ್ಮ ಜನ್ಮಕ್ಕೆ ಕಾರಣ ಆಗುತ್ತೆ, ಹಾಗೆ
ಅದು ಜೀವಿಗಳನ್ನ ಆಳುತ್ತೆ. ಯಾವುದು? ವಿದ್ಯೆ ಅವಿದ್ಯೆ. ಆ ವಿದ್ಯೆ ಅವಿದ್ಯೆಯನ್ನ ಆಳೋನ್ ಯಾರು? ಪರಮಾತ್ಮ. ಆದ್ರಿಂದ ಅನಂತನಾದಂಥ, ಅಂತ್ಯವಿಲ್ಲದಂಥ, ಅವನಲ್ಲಿ ಅಂತ್ಯಗೊಳ್ಳುವಂಥ ಕ್ಷರ ಮತ್ತು ಅಮೃತವಾದದ್ದನ್ನ, ಗೂಢವಾಗಿರುವುದನ್ನ ನಾವು ನೋಡ್ಬೇಕು. ಅಲ್ಲಿಗೆ ಇದನ್ನ ಅರ್ಪಣೆ ಮಾಡಬೇಕು, ಭಾವಿಸಬೇಕು ಅನ್ನುವುದನ್ನ ಈ ಮಂತ್ರ ನಮಗೆ ಹೇಳ್ತಾ ಇದೆ. ದ್ವೇ ಅಕ್ಷರೇ ಬ್ರಹ್ಮ ಪರೇ. ಬ್ರಹ್ಮ ಪರೇ. ಬ್ರಹ್ಮನು ಹಿರಣ್ಯ ಗರ್ಭನಿಗೆ, ಬ್ರಹ್ಮ ಅಂದ್ರೆ ಹಿರಣ್ಯ ಗರ್ಭ ಇಲ್ಲಿ ಅಂದ್ರೆ ವಿರಾಟ್ ರೂಪಿ, ಅದೇ ಈಶ್ವರ ಮಾಯಾ ಉಪಾಧಿ ಸಹಿತ. ಅವನಿಗಿಂತ ಪರೇ ಶ್ರೇಷ್ಠವಾಗಿರುವ ಅನಂತೆ, ಅನಂತನಾದ ಅಕ್ಷರೇ, ಯಾವ ಒಂದು ಅಕ್ಷರದಲ್ಲಿ ಈ ವಿದ್ಯಾ ಮತ್ತು ಅವಿದ್ಯೆ ಎಂಬುದು ಗೂಢೆ, ಗೂಢವಾಗಿ ಅಡಗಿಕೊಂಡಿದೆಯೋ, ಅವಿದ್ಯಾ ಎಂಬುದು ಕ್ಷರವಾಗಿಯೂ ವಿದ್ಯಾ ಎಂಬುದು ಅಮೃತವಾಗಿಯೂ ಇದೆಯೋ, ಆ ವಿದ್ಯೆ ಮತ್ತು ಅವಿದ್ಯೆಗಳ ಮೇಲೆ ಯಾರು ಪ್ರಭುತ್ವವನ್ನ ಪಡೆದಿದ್ದಾನೋ ಅವನು ಅನ್ಯಃ, ಬೇರೆಯವನು ಎಂಬುದು ಈ ಮಂತ್ರದ ಸಾರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.